ಎಲ್ಲಾ ಚಿದಂಬರ ಭಕ್ತರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ ಸೂರ್ಯನಾರಾಯಣನ ಉತ್ತರಾಯಣದ ಚಲನ ಪ್ರಾರಂಭ ಆಗ್ಯದ. ಎಲ್ಲರಿಗೂ ಆ ಉತ್ತರಾಯಣ ಪರ್ವಕಾಲದ ಪುಣ್ಯಕಾಲದ ಮಹಾಸ್ವಾಮಿಯ ಕೃಪಾ ಸ್ಮರಣ ಪೂರ್ವಕ ಸ್ವಾಮಿ ಕೃಪಾ ಇರ್ಲಂತ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ, ಈ ಸರಿ ಉತ್ತರಾಯಣ ಪರ್ವಕಾಲದಲ್ಲಿ ಗಂಗಾ ಸ್ನಾನ ಮಾಡುವಂತಹ ಒಂದು ಯೋಗ ಮಹಾಸ್ವಾಮಿ ಕೃಪೆಯಿಂದ ಆಯ್ತು. ಗೋದಾವರಿ ಗಂಗಾ ಶ್ರೀ ಕ್ಷೇತ್ರ ಬಾಬಳಗಾಂವ್ ಗಂಗಾದಲ್ಲಿ ತಿಲತರ್ಪಣ ತಿಲ ಸ್ನಾನ ಎಲ್ಲ ಮಹಾಸ್ವಾಮಿ ಕೃಪೆಯಿಂದ ಆಯ್ತು. ಮಹಾಸ್ವಾಮಿ ಹತ್ರ ಎಲ್ಲರಿಗೂ ಮಹಾಸ್ವಾಮಿ ಭಕ್ತಿ ಕೊಡ್ಲಿ, ಜ್ಞಾನ ಕೊಡ್ಲಿ, ವೈರಾಗ್ಯ ಕೊಡ್ಲಿ. ಈ ದೇಹಾಭಿಮಾನ ನಾನು ಎಂಬಂತಹದ್ದು ಆದಷ್ಟು ಬೇಗ ಹೋಗ್ಲಿ. ನಾನು ಬ್ಯಾರೆ, ಬೇರೆಯವ್ರು ಬ್ಯಾರೆ, ನಾನು ಹೆಚ್ಚು ಇನ್ನೊಬ್ರು ಕಡಿಮೆ, ಈ ಭಾವನೆ ಮೊದ್ಲ ನಮ್ ತಲೆಯಾಗಿನ ತೆಗೆದು ಬಿಡ್ಬೇಕು. ಯಾಕಂದ್ರೆ ಮಹಾಸ್ವಾಮಿಗೆ ಎಲ್ಲರೂ ಒಂದೇ, ಮತ್ತೆಲ್ಲರಲ್ಲೂ ಮಹಾಸ್ವಾಮಿ ಇದ್ದಾನೆ. ನಮ್ಮಲ್ಲಿ ಸಮಭಾವ ಬರ್ಲಿಲ್ಲ ಅಂತಂದ್ರ ಅದು ಎಂದೆಂದಿಗೂ ನಾವು ಚಿದಂಬರ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತ ನಮ್ಮ ಸಂಗೀತ ದಫ್ತರ್ದಾರವ್ರು ಹೇಳಿದ್ರು, ಇಲ್ಲ ಅವ್ರು ಕುಕ್ಕಟಿ ಗುರುಗಳು ಬರಂಗಿಲ್ಲ, ನೀವ ಇವತ್ತ ಸತ್ಸಂಗ್ ಮಾಡ್ಬೇಕು ಅಂತಂದ್ರು. ಮತ್ತ ಏನ್ ಹೇಳ್ಬೇಕಪ್ಪ ಅಂಬಂತದ್ರೊಳಗ ಅಚಾನಕ್ ಪುಸ್ತಕ ತೆಗೆದು ನೋಡಿದ್ ಕೂಡೇ ಬಾಬಾ ಭಾಗವತರ ಕಥಾ ಬಂತು. ಸ್ವಾಮಿ ಇಚ್ಛಾ ಇದೇ ಇರ್ಬೇಕಂತ ಹೇಳಿ ಅದನ್ನ ಮತ್ತೊಮ್ಮೆ 108 ಕಥಾದೊಳಗ 30ನೇ ಕಥಾ, ಯಾವುದೋ ಭಕ್ತಿಪರ, ಸಂತಪರ, ಗುರುಪರ ಅಭಂಗ ತಗೋಬೇಕು ಅಂತ ಅನ್ಕೊಂಡ್ರೆ ಆ ಪುಸ್ತಕ ಸಿಗ್ಲೇ ಇಲ್ಲ. ಹುಡುಕಿದ್ರೆ ಕೊನೆಗೆ ಇದೇ ಸಿಕ್ತು. 54 ಅಧ್ಯಾಯದ ಮೊದ್ಲೇ ವಾಲ್ಯೂಮ್. ಅದ್ರೊಳಗ ಪೇಜ್ ತೆಗೆದುಕೊಳ್ಳೆ ಸ್ವಾಮಿ ಇಚ್ಛಾದಿಂದ 30ನೇ ಕಥಾ ಬಂತು. ಬಾಬಾ ಭಾಗವತ್ ಅಂದ್ರೆ ಯಾರಪ್ಪ ಅಂದ್ರ ಅವ ಗಂಗಾ ನದಿ ತೀರದಲ್ಲಿ ಇರ್ತಿದ್ದ. ಮಹಾಸ್ವಾಮಿನ ಎಂದೂ ನೋಡಿಲ್ಲ. ಜನರ ಬಾಯಿಂದ ಕೇಳಿದ್ದ, ಈಶ್ವರಿ ಅವತಾರ ಆಗಿದೆ ಚಿದಂಬರ ಅವತಾರ ಕರ್ನಾಟಕದಲ್ಲಿ, ಆ ಈಶ್ವರಿ ಅವತಾರ ದರ್ಶನ್ ಪಡ್ಕೋಬೇಕು ಅಂತ ಹೇಳಿ ಬಹಳ ಇಚ್ಛಾ ಇತ್ತು ಅವನಿಗೆ. ಅವ ಅನ್ಕೋತಾನ ಅಲ್ಲೆಲ್ಲೋ ಕರ್ನಾಟಕದಾಗ ಗದ್ಲಿರ್ತದ, ಬಹಳ ದರ್ಶನ ಆಗದ್ ಕಷ್ಟದ. ಮತ್ತ ಅಲ್ಲಿ ಹೋದ್ಮೇಲೆ ಸ್ವಾಮಿ ನಮ್ಮ ಮೇಲೆ ಭ್ರಮ ಹಾಕ್ಬಿಟ್ರ ಅದು ಆಗಂಗಿಲ್ಲ. ಇಲ್ಲೇ ಗಂಗಾ ನದಿ ತೀರದಲ್ಲೇ ಮನ್ಯಾಗ ಕೂತು ಸ್ವಾಮಿ ತಪಸ್ ಮಾಡಿ ಸ್ವಾಮಿನೇ ಇಲ್ಲಿ ಬಂದ್ ದರ್ಶನ್ ಕೊಡ್ಲಿ ಅಂತ ಹೇಳಿ ಒಂದ್ ವಿಚಾರದೊಳಗಿರ್ತಾನ. ರಾಜಾರಾಮ್ ಮಹಾರಾಜರ ಅಭಂಗವಾಣಿಯಲ್ಲಿ ಕೇಳೋದಾದ್ರೆ, मज अनाथाचे आई चिदंबरा विठाबाई बहुत जन पावलासी काय झाले माझे विषी नाना परी आळवितो चिदंबरा गौरवितो दास म्हणे पावे आता रूप दावी ಭಗವಂತ. ರಾಜಾರಾಮ್ ಮಹಾರಾಜರಿಗೂ ಮಹಾಸ್ವಾಮಿ ಕೆಲವೊಂದು ವರ್ಷ ಒಂದ್ ಕಡೆ ನಾವು ಓದಿನಿ 10-15 ವರ್ಷ ತನಕ ಸ್ವಾಮಿ ದರ್ಶನ ಕೊಡ್ಲಿಲ್ಲ ಅವ್ರಿಗೆ. ಅವ್ರದ್ದು ಮನಸ್ಸಿನ ಪರಿಸ್ಥಿತಿ ಇಷ್ಟು ಕಷ್ಟ ಮಾಡ್ಬಿಟ್ಟ ಸ್ವಾಮಿ, ಇಷ್ಟು ಅವ್ರಿಗೆ ಧೈರ್ಯ ಎಂಬಂತಹದ್ದು ಕಳ್ಕೊಂಡ್ರು. ಕೊನೆಗೆ ಸ್ವಾಮಿ ಏನ್ಪಾ ನನ್ ಭೇಟಿ ಕೊಡ್ತೀವೋ ಇಲ್ಲೋ ಎಂಬಂತಹ ಒಂದು ಆ ಭಾವನೆ ಒಳಗ ಬರ್ದಂತಹ ಧಾವಾಪರ ಅಭಂಗಗಳು. ಯಾಕೆ ಮಹಾಸ್ವಾಮಿ ಹಂಗ್ ಮಾಡಿದಂದ್ರೆ ಅವರಲ್ಲಿ ಆ ಧಾವಾಪರ ಅಭಂಗಗಳು ಬರೀಲಿ ಅಂತ ಹೇಳಿ ಆ ಪರಿಸ್ಥಿತಿ ಸ್ವಾಮಿ ಅವ್ರಿಗೆ ತಂದು ಕೊಟ್ಟ. ಇಲ್ಲಿ ಅದೇ ಹೇಳಿಗತಾರೆ ಏನಂದ್ರೆ, ಮಜ ಅನಾಥಾಚೆ ಆಯಿ ಚಿದಂಬರ ವಿಠಾಬಾಯಿ, ನನ್ನ ಅನಾಥನ ತಾಯಿ. ನಾವು ಅನಾಥರೇ, ಎಲ್ಲರೂ ಅನಾಥರೇ. ಸ್ವತಃ ತಾಯಿ ತಂದಿ ಇದ್ದು, ಆಗರ್ಭ ಶ್ರೀಮಂತರಿದ್ದು, ಮನ್ಯಾಗ ಎಲ್ಲಾ ಇದ್ರು ಅನಾಥೆ. ಯಾಕಂದ್ರೆ ನಿಜವಾದ ನಾಥ ಯಾರಪ್ಪ ನಮ್ಗಂದ್ರೆ ಮಹಾಸ್ವಾಮಿ. ಅವನ್ ಬಿಟ್ಟು ಯಾರೂ ಇಲ್ಲ. ಅವನೇ ನಮ್ಮ ಒಡೆಯ, ಅವನೇ ನಮ್ಮ ಸರ್ವಸ್ವ, ಅವನೇ ನಮ್ಮ ಮಾತಾ ಪಿತಾ ಬಂಧು ಎಲ್ಲ ಅವನೇ. ಯಾಕಂದ್ರೆ ನಮ್ಮನ್ನ ಉದ್ಧಾರ ಮಾಡುವ ಅವ. ಈ ಲೌಕಿಕ ತಂದೆ ತಾಯಿ ಬರೀ ನಮ್ಗ ವ್ಯಾವಹಾರಿಕ ದೃಷ್ಟಿಯಿಂದ ನೋಡ್ತಾರ. ಬರೀ ನಮ್ಮ ಮಕ್ಕಳದು ಎಷ್ಟು ನೌಕರಿ ಅದ, ಅವ್ರದೆಷ್ಟು ಓದಾಗ್ಯದ, ಅವ್ರದಷ್ಟು ಪ್ಯಾಕೇಜ್ ಅದ, ಇದೇ ಚಿಂತೆ ಮಾಡ್ತಿರ್ತಾರ ತಂದೆ ತಾಯಿ, ಲೌಕಿಕ ತಂದೆ ತಾಯಿ ಬಂಧುಗಳೆಲ್ಲ. ಎಲ್ಲಿವರೆಗೂ ನಮ್ಮ ಹತ್ರ ಎಲ್ಲಾ ಪಗಾರದ ಪ್ಯಾಕೇಜ್ ಅದೆಲ್ಲ ಅದ ಅವರು ಮಾತಾಡಿಸ್ತಾರ. ಅದೇ ಅವ್ರು ಎಲ್ಲಾ ಓದ್ಕೊಂಡು ಏನ್ MTech MBA ಏನ್ ಬೇಕಾದ್ ಮಾಡಿ ಮನ್ಯಾಗ ಕೂತ್ರ ಅವ್ರಿಗೆ ದಿನಾ ಬೈತಾರ. ಅಂದ್ರೆ ಹೇಳಕ್ ತಾತ್ಪರ್ಯ ಏನಂತಂದ್ರ, ವ್ಯಾವಹಾರಿಕ ದೃಷ್ಟಿಯಿಂದ ಎಲ್ಲರೂ ವ್ಯವಹಾರನೇ ನೋಡ್ತಾರ ವಿನಾ ಯಾರೂ ಆ ನಿಜ ಸ್ವರೂಪ ಎಂಬಂತಹದ್ದು, ಆ ಪ್ರತಿ ಮನುಷ್ಯನಲ್ಲಿ ಆ ಆತ್ಮ ಸ್ವರೂಪ
ಚಿದಂಬರ ಇದ್ದಾನ ಅಂಶ ರೂಪದಲ್ಲಿ ಅಂತ ಹೇಳಿ ಯಾರು ನೋಡಂಗಿಲ್ಲ. ಹಂಗಾಗಿ ಮಹಾಸ್ವಾಮಿನೇ ನಮ್ಮ ನಾಥ. ಅವ ಯಾವಾಗ ನಮ್ಮನ್ನ ಸ್ವೀಕಾರ ಮಾಡ್ತಾನ ಅವಾಗೇ ನಾವು ಸನಾಥರ ಆಗ್ತೀವಿ. ಅಲ್ಲಿವರೆಗೂ ನಾವು ಅನಾಥರೇ. ಯಾಕಂದ್ರೆ ಉಳಿದವರೆಲ್ಲಾ ವ್ಯರ್ಥ ಇದ್ದಾರೆ. ಚಿದಂಬರ ಬಿಟ್ಟು ಉಳಿದವರೆಲ್ಲಾ ವ್ಯರ್ಥ. ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ಯಾರು ನೋಡ್ರಿ ಪರೀಕ್ಷೆ ಮಾಡಿ. ಯಾರು ಮಹಾಸ್ವಾಮಿ ಸಲುವಾಗಿ ಎಲ್ಲಾ ಬಿಟ್ಟು ಬರ್ಲಿಕ್ಕೆ ಯಾರು ತಯಾರಿದ್ದಾರೆ ಹೇಳಿ? ರಾಜಾರಾಮ್ ಮಹಾರಾಜರು ಯಾವ ರೀತಿ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿ ಚಿದಂಬರನಿನ್ನ ಬೆನ್ನತ್ತಿದ್ರು. ಒಂದು ದೇಹದ ಮೇಲೆ ಖಬರಿಲ್ಲ, ಬಟ್ಟಿ ಮೇಲೆ ಖಬರಿಲ್ಲ, ರೂಪದ ಮೇಲೆ ಖಬರಿಲ್ಲ, ಆಸ್ತಿ ಮೇಲೆ ಖಬರಿಲ್ಲ, ಮಕ್ಕಳ ಮೇಲೆ ಇಲ್ಲ, ಏನೂ ಇಲ್ಲ. ಚಿದಂಬರ ಬಿಟ್ಟು ಬ್ಯಾರೆ ಇಲ್ಲೇ ಇಲ್ಲ. ಅಂತ ಭಕ್ತರು ದುರ್ಲಭ ಇದ್ದಾರೆ. ಅದಕ್ಕೆ ಮಹಾರಾಜರು ಏನಂದ್ರೆ ನಾನು ಅನಾಥ ಇದ್ದೀನಿ ಅಂತ ಹೇಳ್ಯಾರ. ಅವ್ರು 500 ಎಕರೆ ಜಮೀನ್ದಾರ್ ಇದ್ರು, ಶಿಲೆದಾರ್ ಇದ್ರು. ಪೇಶ್ವೆ ಸೈನ್ಯದಲ್ಲಿ 500 ಕುದುರೆಯ ಇನ್ಚಾರ್ಜ್ ಇದ್ರು. ಅದು ಎಲ್ಲಾ ಬಿಟ್ಟು ಸ್ವಾಮಿ ಬಿಟ್ಟು ಮತ್ ನನ್ಗೆ ಯಾರು ಬೇಡ, ಸ್ವಾಮಿನೇ ಬೇಕು. ನಾನು ಶೂನ್ಯ ಅಂತ ನಾವ್ ಎಲ್ಲಿವರೆಗೂ ಮಾಡ್ಕೊಂಗಿಲ್ಲ ಅಲ್ಲಿವರೆಗೂ ನಾವು ಭಕ್ತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತಿ ಅಂದ್ರೆ ಏನು? ನಮ್ಮನ್ನ ನಾವು ಮರ್ತ್ ಬಿಡೋದು. ನಾನ ಇಷ್ಟೆಲ್ಲಾ ಮಾಡೀನಿ, ಇನ್ನೊಬ್ರು ಯಾರೇನ್ ಮಾಡ್ಯಾರ ಅಂತ ಹೇಳಿ ನಾವ್ ತಲ್ಯಾಗ ದ್ವೈತ ಭಾವ ತಂದ್ಕೊಂಡ್ವಿ ಅಂದ್ರ ಅದು ಭಕ್ತರಾಗ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ನಾವ್ ಎಲ್ಲಿವರೆಗೂ ನಾನು ಅನಾಥ ಇದ್ದೀನಿ, ನಾನು ಅಪಂಡಿತ ಇದ್ದೀನಿ, ನಾನೇನಂದ್ರೆ ಅಜ್ಞಾನಿ ಇದ್ದೀನಿ, ಅಲ್ಪ ಇದ್ದೀನಿ, ಚಾಂಡಾಳ ಇದ್ದೀನಿ, ಇವನ್ನೆಲ್ಲಾ ಮಹಾನ್ ಸಂತರು ಹೇಳ್ಕೊಂಡಾರ. ಅಂದ್ರೆ ಅವ್ರು ಯಾವ ಮಟ್ಟಕ್ಕೆ ಅವ್ರು ಏನೇನ್ ಭಕ್ತಿಯೊಳಗ ಇದ್ರು ತಮ್ಮನ್ನ ತಾವು ಬಹಳ ಸಣ್ಣವ್ರ ಅಂತ ಹೇಳ್ಕೊಂಡಾರ. ತುಕಾರಾಮ್ ಮಹಾರಾಜ್ ಬರ್ದಾರ, ತುಕಾಮಣೆ ಬರ್ವೇ ಜಾಣ ವಾವೇ ಲಹನ ಉನ್ಲಹನ. ಎಲ್ಲಿವರೆಗೂ ನಾವು ಸಣ್ಣವ್ರ ಆಗಂಗಿಲ್ಲ, ಸಣ್ಣವ್ರ ಒಳಗ್ ಸಣ್ಣವ್ರ ಆಗಂಗಿಲ್ಲ. ಪಶ್ಚಾತ್ತಾಪ ಭಾವ ನಮ್ಮೊಳಗೆ ಎಲ್ಲಿವರೆಗೂ ಬರಂಗಿಲ್ಲ, ಅನುತಾಪ ಎಲ್ಲಿವರೆಗೂ ಬರಂಗಿಲ್ಲ. ಮಣೆ ಜನಾರ್ದನ ಘೇಯಿ ಅನುತಾಪ ಸಾಂಡಿಪ ಸಂಕಲ್ಪ ಏಕನ. ಸರ್ವ ಸಮಭಾವನೆ ಎಲ್ಲಿವರೆಗೂ ಬರಂಗಿಲ್ಲ. ನಾವೇನಂತಂದ್ರ ಆ ಭಕ್ತಿ ಮಾರ್ಗದೊಳಗೆ ಇನ್ನೂ LKG UKG ಒಳಗಿದ್ದಂಗೆ. ಅದಕ್ಕ ಮಹಾರಾಜರು ಏನ್ ಹೇಳ್ತಾರ, ನಾ ಅನಾಥ ಇದ್ದೀನಪ್ಪ ಸ್ವಾಮಿ, ನಾ ಅಜ್ಞಾನಿ ಇದ್ದೀನಿ. ಅಂತರಿ ಕಾಮ ಕ್ರೋಧಾಚ ಅಪಸಾರ ಐಸಾವಗುಣಿ ಪತಿತ ಮಿಖರ ಪರಿಮಣವಿನ ಚಿದಂಬರ ದಾಸ ತುಜ. ಹೇಳ್ಕೊಂಡ್ ಕೊನೆಗೆ ಏನ್ ಹೇಳ್ತಾರ, ಚಿದಂಬರ ವಿಠಾಬಾಯಿ, ಆ ಪಾಂಡುರಂಗ ಮಾೌಲಿ, ಪಾಂಡುರಂಗ ಮಾೌಲಿ ನೀನೇ ಇದ್ಯಪ್ಪ ಚಿದಂಬರ, ನೀನೇ ನನ್ ತಾಯಿ ಇದ್ದಿ, ನೀನೇ ನನ್ ತಂದಿ ಇದ್ದಿ, ನನ್ನ ಅಗಾ ಕೃಪಾ ಸಿಂಧು ನೀನೇ ಇದ್ದಿದಿ. ಆದ್ರೂ ನೀ ಏನ್ ಮಾಡ್ಲಿಕತ್ತಿದಿ, ಎಷ್ಟೋ ಮಂದಿನ ರಕ್ಷಣೆ ಮಾಡಿದಿ, ಎಷ್ಟೋ ಮಂದಿನ ಉದ್ಧಾರ ಮಾಡಿಬಿಟ್ಟಿದಿ. ಬಹುತ ಜನ ಪಾವಲಾಸಿ ಕಾಯ ಝಾಲೆ ಮಜವಿಸಿ. ನಾ ಸರ್ವಸ್ವವನ್ನು ತ್ಯಾಗ ಮಾಡಿ ಹಿಂದ ಬೆನ್ನತ್ತೀನಿ. ಎಷ್ಟೋ ಮಂದಿ ದೂರ ಊರಾಗಿದ್ದಾಗ ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲ ಪಾವಲಾಸಿ ಅಂದ್ರೆ ಅವ್ರನ್ನೆಲ್ಲ ರಕ್ಷಣಾ ಮಾಡಿದಿ, ಉದ್ಧಾರ ಮಾಡಿದಿ. ಆ ನನ್ ಕಡೆ ಯಾಕೆ ನೋಡ್ವಲ್ಲಿ ಅಂತ ಕೇಳಿಗತ್ತಾರ. ಕಾಯ ಝಾಲೆ ಮಜವಿಸಿ ನಾನಾ ಪರಿ ಆಳವಿತೋ ಚಿದಂಬರ ಗೌರವಿತೋ. ನೀನ್ ಎಷ್ಟು ನಾನು ಪ್ರೀತಿ ಮಾಡ್ತೀನಿ, ಎಷ್ಟು ನಿನಗ್ ಗೌರವ ಕೊಡ್ತೀನಿ, ಎಷ್ಟು ಅಂತಃಕರಣದಿಂದ ನಿನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ನೀನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡೀನಿ. ಆದ್ರೆ ಯಾಕೆ ನನ್ಗೆ ಹಿಂಗ ನೀನು ದುರ್ಲಕ್ಷ್ಯ ಮಾಡ್ಲಿತ್ತಪ್ಪ ಸ್ವಾಮಿ. ದಾಸ್ಪಣೆ ಪಾವೆ ಅತ ರೂಪದಾವಿ ಭಗವಂತ. ಈಗಾದ್ರೂ ನನ್ ರಕ್ಷಣೆ ಮಾಡಪ್ಪ, ನನಗ್ ನಿನ್ ರೂಪ ತೋರ್ಸಂತ ಹೇಳಿ ಧಾವಾಪರ ಅಭಂಗ ಇಲ್ಲಿ ಬರ್ದಾರ. ಏನಂತಂದ್ರ, ಸ್ವಾಮಿ ನನ್ ವಿಷಯದಾಗ ನೀ ದುರ್ಲಕ್ಷ್ಯ ಮಾಡ್ಬೇಡಪ್ಪ. ಸ್ವಾಮಿ ಎಂದೂ ಮಾಡಂಗಿಲ್ಲ. ರಾಜಾರಾಮ್ರಂದ್ರ ಅವ್ರ ಪರಂ ಭಕ್ತ, ಆದ್ರ ಅವ್ರಿಗೂ ಒಂದು ಅನುಭವ ಕೊಡ್ತಾರ ಸ್ವಾಮಿ. ಯಾಕೆ ಅನುಭವ ಕೊಡ್ತಾರಂದ್ರ ಆ ಒಂದು ಧಾವಾಪರ ಅಭಂಗ ಬರೆಸ್ಬೇಕು. ಅವ್ರೊಳಗ್ನು ಆ ಒಂದು ಸ್ವಾಮಿನ ಯಾವಾಗ ನೋಡೇನಂಬಂತ ಒಂದು ಭಾವ ವ್ಯಕ್ತ ಆಗಿ ಎಷ್ಟು ನನ್ನ ಪ್ರೀತಿ ಮಾಡ್ತಾರ ಅಂತ ಸ್ವಾಮಿ ಅದನ್ನ ಸ್ವಾಮಿನೂ ಸ್ವತಃ ಅನುಭವ ಮಾಡ್ಬೇಕು. ಹಂಗಾಗಿ ಇಲ್ಲಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಧಾವಾ ಕರಿತಿ ದೂರ ದೇಶಿ ತ್ಯಾಸಿ ಭೇಟಿ ಕೈಸೆ ದೇಸಿ ಗೇಲಾಸಿ ತು ಗಂಗಾ ತೀರಿ ಸ್ವಾಮಿ ರಾಯ ಚಿದಂಬರ. ಯಾರು ದೂರ ದೇಶದೊಳಗಿದ್ದವ್ರು ನೀನ್ ಕರೆದ್ರೆ ನೀನ್ ಹೋಗ್ಬಿಡ್ತೀರಿ, ಅವ್ರಿಗೆ ಭೇಟಿ ಕೊಡ್ತೀರಿ. ಗಂಗಾ ನದಿ ತೀರಕ್ಕೆ ಹೋಗಿದ್ದೀನಿ, ಎಲ್ಲಿ ಕರ್ನಾಟಕ ಅಲ್ಲಿ ಹೋಗಿ ಅವ್ರನ್ನ ರಕ್ಷಣೆ ಮಾಡಿದ್ವಿ. ಅಂಥ ಏನಂತಂದ್ರ ಚಿದಂಬರ ನನ್ನ ಯಾವಾಗ ನೀ ಕೃಪಾ ಮಾಡ್ತೀನಿ ಅಂತ ಇಲ್ಲಿ ಧಾವಾಪರ ಅಭಂಗದಲ್ಲಿ ಹೇಳಿಗತ್ತ. ಧಾವಾ ಕರಿತಿ ದೂರ ದೇಶಿ ತ್ಯಾಸಿ ಭೇಟಿ ಕೈಸೆ ದೇಸಿ ಗೇಲಾಸಿ ತು ಗಂಗಾ ತೀರ ಸ್ವಾಮಿ ರಾಯ ಚಿದಂಬರ. ಗಂಗಾ ಯೋಜನತೆ ದೋನ ದೇವಪುರ ಗಾಂವ ಜಾಣ ದಾಸ್ ಮಣೆ ಚಿದಂಬರ ಗೇಲಾ ಹೋತಾಸಿ ಈಶ್ವರ. ಹಿಂಗ ದೇವಪುರ ಎಂಬಂತ ಗ್ರಾಮ ದೂರದ ಅಲ್ಲೇನಪ್ಪಾ ಅಂತಂದ್ರೆ ನೀ ಹೋಗಿ ಅವ್ರನ್ನ ರಕ್ಷಣಾ ಮಾಡಿದಿ. ಅಲ್ಲೇ ಬಾಬಾ ಭಾಗವತ್ ಎಂಬಂತಹ ಭಕ್ತಗ ನೀನು ದರ್ಶನ್ ಕೊಟ್ಟು ರಕ್ಷಣೆ ಮಾಡಿದಿ.
ಬ್ರಾಹ್ಮಣ ಬಾಬಾ ಭಾಗವತ ಮಹಾತೋರ ತೋಹಿ ಭಕ್ತ. ರಾಜಾರಾಮ್ ಮಹಾರಾಜರು ಇನ್ನೊಬ್ಬ ಭಕ್ತನ ವರ್ಣನ್ ಮಾಡಿಗತ. ನಮ್ ಜೀವನದಾಗ ಎಂದರ ನಾವು ಬ್ಯಾರೆ ಭಕ್ತನ ವರ್ಣನ್ ಮಾಡಿವೇನು, ಅವ್ರದ್ದು ಕೌತುಕ್ ಮಾಡಿವೇನು? ಎಂಥ ಭಕ್ತರಿದ್ದಾರಪ್ಪ ಅವರು, ಅವ್ರ ಹತ್ರ ನಾ ಕಲಿಯೋದದ. ಅವ್ರಂತ ಭಕ್ತಿ ನನ್ಗೂ ಕೊಡಪ್ಪ ಸ್ವಾಮಿ, ಹಂಗ ಮಾಡ್ಬೇಕು. ರಾಜಾರಾಮ್ ಮಹಾರಾಜರು ದೊಡ್ಡ ದೊಡ್ಡ ಭಕ್ತರಿಗೆ ಬಹಳ ಅವ್ರದ್ದು ವರ್ಣನ್ ಮಾಡ್ಯಾರ, ಅವನ್ ಹೊಳ್ಯಾರ, ಎಂಥ ಭಕ್ತಿಯಪ್ಪ ಅವನದು. ಅದ ನಿಜವಾದ ಭಕ್ತರದ್ದು ಲಕ್ಷಣ ಅದು. ಬ್ರಾಹ್ಮಣ ಬಾಬಾ ಭಾಗವತ ಮಹಾಥೋರ ತೋಹಿ ಭಕ್ತ. ದೊಡ್ಡ ಭಕ್ತ ಇದ್ದಾನವ, ಬ್ರಾಹ್ಮಣ ಇದ್ದಾನವ ಭಾಗವತ. ಗಾವತ್ಯಾಂಚೆ ದೇವಪುರ ಭಕ್ತ ರಾಜ ಮಹಾಥೋರ. ಹೆಂಗ್ ವರ್ಣನ್ ಮಾಡ್ಯಾರ ನೋಡ್ರಿ ರಾಜಾರಾಮ್ ಮಹಾರಾಜ್. ಅವ್ರಂತ ಭಕ್ತರು ಯಾರು ಇಲ್ಲ. ರಾಜಾರಾಮ್ ಮಹಾರಾಜ್ ಚಿದಂಬರ ಮಹಾಸ್ವಾಮಿಗಳ ಭಕ್ತರ ಒಂದು ಪರಂಪರೆಯಲ್ಲಿ ಪ್ರಥಮ ಸ್ಥಾನ ಪಡೆದವರು. ಖರೋಖರ ದಾಸ ರಾಜಾರಾಮ ಖರೋಖರ ದಾಸ. ರಾಜಾರಾಮೋ ವಿಠಾಬಾಯಿ ಶಿವಶಾಸ್ತ್ರಿ ಮಹೋದಯ ಸಖಾರಾಮೋ ಭೋಜಪುತ್ರೋ ಸಾಂಬಾರ್ಯೋ ವೇದ ಪಾರಗ ಅಂತ ಹೇಳಿ ವರ್ಣನ್ ಮಾಡ್ಯಾರ. ಪ್ರಥಮ ಸ್ಥಾನ ರಾಜಾರಾಮ್ ಮಹಾರಾಜರು. ಅಂತಹ ಪ್ರಥಮ ಸ್ಥಾನದಲ್ಲಿದ್ದವ್ರಿಗೆ ಅಹಂಕಾರ ಬರ್ಲಿಲ್ಲ, ಸೊಕ್ಕು ಬರ್ಲಿಲ್ಲ. ನಾನ ಚಿದಂಬರ 1.5 ಲಕ್ಷ ಅಭಂಗ್ ಬರ್ದೀನಿ, ನಾ ಇದು ಮಾಡೀನಿ, ನಾ ಅದು ಮಾಡಿ ಅಂತ ಒಟ್ಟ ಅವ್ರು ಒಂದ್ ಕಡೆನೂ ನಾನು ಅಂತ ಉಪಯೋಗನೇ ಮಾಡಿಲ್ಲ. ನಾವು ಅದನ್ನ ಕಲಿಬೇಕು ಸ್ವಾಮಿ ರಾಜಾರಾಮ್ ಅಂತ ಭಕ್ತರ ಹತ್ರ. ಅವ್ರೇನ್ ಮಾಡ್ಯಾರ, ನಾನು ಭಕ್ತನೇ ಅಲ್ಲ, ಅವ್ರಂತ ಯುಗ ಯುಗಾಂತರದೊಳಗ ಸ್ವಾಮಿ ಜೊತೆಗೆ ಬಂದವ್ರು ಹೇಳಿಗತ್ತಾರ ನಾ ಭಕ್ತಿ ಇಲ್ಲ ಅಂತ ಹೇಳಿ. ಎಲ್ಲಾ ಅವತಾರದ ಮೂಲ ಸ್ವರೂಪ ಚಿದಂಬರ ಮಹಾಸ್ವಾಮಿಗಳು, ಪೂರ್ಣ ಬ್ರಹ್ಮ ಪರಮಾತ್ಮ. ಚಿದಂಬರ ಮಹಾಸ್ವಾಮಿಗಳಿಗೆ ಪೂರ್ಣ ಬ್ರಹ್ಮ ಎಂಬಂತ ಶಬ್ದವನ್ನ ಬಿರುದಾವಳಿ ಒಳಗ ಹೇಳಿದವರು ಪ್ರಥಮ ಅಂದ್ರೆ ರಾಜಾರಾಮ್ ಮಹಾರಾಜ. ಯಾಕಂದ್ರೆ ಅವರಿಗೆ ಕುಂದಗೋಳದಾಗ ವಿಶ್ವರೂಪ ದರ್ಶನ ಆಗ್ತದ. ಅವಾಗ ಅಲ್ಲಿ ತನಕ ಅವ್ರು ಸ್ವಾಮಿನ ಬ್ರಾಹ್ಮಣ, ಬಡ ಬ್ರಾಹ್ಮಣ ಅಂತ ತಿಳ್ಕೊಂಡಿರ್ತಾರೆ. ಯಾವಾಗ ವಿಶ್ವರೂಪ ದರ್ಶನ ಆಗ್ತದ, ಪೂರ್ಣ ಬ್ರಹ್ಮ ಇದ್ದಾನಿವ, ಮೂಲ ಸ್ವರೂಪ ಇದ್ದಾನ, ಹಂಗ ವರ್ಣನ್ ಮಾಡ್ತಾರ ರಾಜಾರಾಮ್ ಮಹಾರಾಜ್. ಅಂತ ಪೂರ್ಣ ಬ್ರಹ್ಮ ಪರಮಾತ್ಮ ಎಂದೂ ನಾ ದೇವ್ರಿದ್ದೀನಿ ಅಂತ ಹೇಳಿಲ್ಲ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ನಾನು ಎಂಬ ಶಬ್ದನೇ ಉಪಯೋಗ ಮಾಡಲಿಲ್ಲ. ಕೇಳ್ರಪ್ಪ ಕೊಡ್ತೀನಿ, ನಾ ಈಶ್ವರನ ಹತ್ರ ಕೇಳಿ ನಿಮ್ಗ ಈಶ್ವರನಿಂದ ನಿಮ್ಗ ಕೃಪಾ ಮಾಡಿಸ್ತೀನಿ ಅಂತ ಹೇಳಿದ್ರು ವಿನಾ ನಾ ಕೊಡ್ತೀನಿ ಅಂತ ಅನ್ಲಿಲ್ಲ. ಅದಕ್ಕೆ ಇಲ್ಲಿ ರಾಜಾರಾಮ್ ಮಹಾರಾಜ್ ಇನ್ನೊಬ್ಬ ಭಕ್ತನ ವರ್ಣನ್ ಮಾಡ್ಲಿಕತ್ತಾರ. ಬ್ರಾಹ್ಮಣ ಬಾಬಾ ಭಾಗವತ ಮಹಾಥೋರ ತೋಹಿ ಭಕ್ತ. ಒಬ್ಬ ಮಹಾನ್ ಭಕ್ತರು ಇನ್ನೊಬ್ಬ ಭಕ್ತನ ವರ್ಣನ್ ಮಾಡ್ಲಿಕತ್ತಾರ. ಗಾವತ್ಯಾಂಚೆ ದೇವಪುರ ಭಕ್ತರಾಜ ಮಹಾಥೋರ. ಆ ಬಾಬಾ ಭಾಗವತನ ರಾಜಾರಾಮ್ ಮಹಾರಾಜ್ ಹೇಳ್ತಾರ, ಭಕ್ತರಾಜ ಇದ್ದಾನ, ಮಹಾಥೋರ ಅಂದ್ರೆ ಬಹಳ ದೊಡ್ಡ ಭಕ್ತ ಇದ್ದಾನ. ಘರಿ ಅನ್ನ ಛತ್ರ ಜಾಣ. ಘರಿ ಅನ್ನ ಛತ್ರ ಜಾಣ. ಅವ್ರ ಮನಿ ಹೆಂಗಿತ್ತಪ್ಪ ಅಂತಂದ್ರ ಅನ್ನಛತ್ರ. ಯಾರ ಬರ್ಲಿ, ಎಷ್ಟರ ಜನ ಬರ್ಲಿ, ನಿತ್ಯ ಅನ್ನದಾನ. ವಿಣ್ಮುಖ ನ ಹೋ ಕದಾ ಕೋಣ ದಾಸ್ ಮಣೆ ಚಿದಂಬರ ಭಜನ ಕರಿ ನಿರಂತರ. ಯಾರೇ ಬರ್ಲಿ ಅವ್ರಿಗೆ ಹಿಂಗ್ ಕಳ್ಸಂಗಿಲ್ಲ ವಾಪಸ್. ಅವ್ರಿಗೆ ಊಟ ಮಾಡ್ಸೇ ಕಳ್ಸೋದು, ಅವ್ರದ್ದೇನು ಯೋಗ ಕ್ಷೇಮವನ್ನ ಕೇಳಿ ಅವ್ರಿಗೇನ್ ಕಷ್ಟದ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡೋದು. ಎಲ್ಲರನ್ನು ಭಗವಂತ ಸ್ವರೂಪದೊಳಗೆ ನೋಡಿ ಅವ್ರಿಗೆ ಎಲ್ಲರಿಗೂ ಅನ್ನದಾನ ಮಾಡ್ತಿದ್ರು ಬಾಬಾ ಭಾಗವತ್. ಪಿನ್ಮುಖ ನ ಹೋ ಕದಾಕೋಣ. ಯಾರು ಬಂದವ್ರ ಮನೆಗೆ ಬರೇ ಕೈಲೇ ಹೋಗ್ತಿದ್ದಿಲ್ಲ. ಭಜನಂ ಅಂತ ಅದು ನಿರಂತರ ಭಜನೆ ಮಾಡ್ತಿದ್ರು. ಮುಂದೆ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರು. ಅವ್ರು ಹೆಂಗಿದ್ರಪ್ಪ ಬಾಬಾ ಭಾಗವತ್ ಅಂದ್ರ ಸರ್ವಾಭೂತಿ ನಮ್ರ ಜಾಣ ಭಕ್ತರಾಜ ಪರಿಪೂರ್ಣ. ಎಲ್ಲರಲ್ಲೂ ನಮ್ರ ಭಾವ, ಪ್ರೇಮಳ ಭಾವ, ಪ್ರೀತಿ ಭಾವ. ನಮ್ದೇನಾಗ್ಬಿಟ್ಟದಂದ್ರ ವರ್ಷಾನ್ಗಟ್ಲೆ ಹೆಂಗಾಗ್ಬಿಟ್ಟದಂದ್ರ ಒಂದು ದರಿದ್ರತನ ನಮ್ಗ್ ಬಡ್ಕೊಂಡ್ಬಿಟ್ಟದ. ಒಟ್ಟ ಬ್ಯಾರೆಯವ್ರು ಬ್ಯಾರೆ, ನಾನ್ ಬ್ಯಾರೆ, ನನ್ನಂಗ ಬ್ಯಾರೆಯವ್ರಿಲ್ಲ. ಇದು ಏನಾಗ್ಯದ, ಜನ್ಮ ಜನ್ಮಾಂತರ ಸಂಸ್ಕಾರದಿಂದ ಬಂದದ. ಎಷ್ಟು ಶಬ್ದಜ್ಞಾನ ನಾವು ಓದಿ ಎಷ್ಟು ಅದನ್ನ ಮಾಡಿದ್ರು ನಮ್ಗ ಆಗಂಗಿಲ್ಲ. ಯಾಕಂದ್ರ ನಮ್ಮ ಜೀನ್ಸ್ನಾಗೆ ಹಂಗ ಆಗ್ಬಿಟ್ಟದ. ಹಂಗಾಗಿ ಕೆಲವು ಮಂದಿ ನೋಡಿದ್ ಕೂಡ ನಾವ್ ಒಂದ್ ರೀತಿ ಇರಿಟೇಟ್ ಆಗ್ಬಿಡ್ತೀವಿ. ಎಲ್ಲ ಗೊತ್ತದ ನಮ್ಗ ಎಲ್ಲರಲ್ಲೂ ದೇವ್ರಿದ್ದಾನಂತ ಹೇಳಿ. ಆದ್ರೂ ಅದೇನಂತಾರ, ಹುಟ್ಟು ಗುಣ ಸುಟ್ರು ಹೋಗಂಗಿಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿದ್ ನಮಗ. ಆ ದರಿದ್ರತನ ಹೋಗ್ಬೇಕಂತಂದ್ರೆ ನಿರಂತರ ಸಂತರ ಸಂಘ ಮಾಡ್ಬೇಕು, ಸಂತರ ಸೇವಾ ಮಾಡ್ಬೇಕು, ದೇಹ ದಂಡನೆ ಮಾಡ್ಬೇಕು, ಮೌನವಾಗಿರ್ಬೇಕು, ಏಕಾಂತದಿಂದ ಇರ್ಬೇಕು. ನಮಗ್ ಮೌನ ಅಂದ್ರ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡ್ಬಿಟ್ಟು ಅಂತಂದ್ರೆ ಎಷ್ಟ ಒಂದ್ ರೀತಿ ಚಟ್ಪಟಿಕೆ ಆಗ್ಬಿಡ್ತದ, ಮಾತಾಡ್ಲೇ ಇಲ್ಲಲ್ಲ ಅಂತ ಹೇಳಿ. ಆದ್ರೆ ಇವ ಬಾಬಾ ಭಾಗವತ್ ಹೆಂಗಿದ್ದ, ನಮ್ ಸರ್ವಾಭೂತಿ ನಮ್ರ ಜಾಣ ಭಕ್ತರಾಜ ಪರಿಪೂರ್ಣ. ನೋಡ್ರಿ ಎಂಥ ಶಬ್ದಗಳ ಉಪಯೋಗ ಮಾಡ್ಯಾರ. ರಾಜಾರಾಮ್ ಮಹಾರಾಜ್ ವರ್ಣನ್ ಮಾಡ್ಲಿಕತ್ತಾರ. ಪರಿಪೂರ್ಣವಾಗಿ ಭಕ್ತರಾಜಿದ್ದ, ಎಲ್ಲರಲ್ಲಿ ಪ್ರಿಯ ಮಹಾಸ್ವಾಮಿನ ನೋಡ್ತಿದ್ದ. ಧ್ಯಾನಿ ಕೀರ್ತಿ ಐಕೋನಿ ಧ್ಯಾಸ ಲಾಗಲೆ ಸೆ ಮನಿ. ಅವ ಮಹಾಸ್ವಾಮಿನ ನೋಡಿಲ್ಲ, ಮಹಾಸ್ವಾಮಿ ಬಗ್ಗೆ ಕೇಳಾನ ಬರೇ.
ಧ್ಯಾನದೊಳಗೆ ಹೋಗ್ಬಿಟ್ಟಾನ ಮಹಾಸ್ವಾಮಿ. ಧ್ಯಾಸ ಹತ್ತಿಬಿಟ್ಟದ ಅವ್ನಿಗೆ. ಎಂಥ ಪುಣ್ಯವಂತಿರ್ಬೇಕ್ರಿ. ಎಂಥದ್ದು ಎಷ್ಟು ಜನ್ಮದ ಒಂದು ಏನಪ್ಪಾ ಅಂತಂದ್ರ ಮಹಾಸ್ವಾಮಿ ಭಕ್ತಿ ಇರ್ಬೇಕು. ಧ್ಯಾಸ ಅಂತ ಹತ್ತಿಬಿಟ್ಟದ. ಮಣೆ ಝಾಲ ಅವತಾರ ಸೃಷ್ಟಿ ವರಿ ಚಿದಂಬರ ದಾಸ್ ಮಣೆ ತ್ಯಾಸಿ ದಾನ ಬಹುತಲಾಗ್ಲೇ ಸೇ ಜಾಣ. ಸೃಷ್ಟಿ ಒಳಗೆ ಚಿದಂಬರ ಅವತಾರ ಆಗ್ಯದಪ್ಪ. ಪರಬ್ರಹ್ಮನ ಅವತಾರ ಆಗ್ಯದ. ಈಶ್ವರಿ ಅವತಾರ ಆಗ್ಯದ. ಕೈಲಾಸ ರಮಣನೇ ಭೂಮಿ ಮೇಲೆ ಇಳಿದು ಬಂದಾನ. ಆ ಮಹಾವಿಷ್ಣುನೇ ಇಳಿದು ಬಂದಾನ. कोणी म्हणती ऋषिकेशी, कोणी म्हणती ಶಿವ ತ್ಯಾಸಿ. ते आहे ಪರಬ್ರಹ್ಮ ಪರಿಪೂರ್ಣ ಪೂರ್ಣ ಅವತಾರ ಅಂತ ಹೇಳ್ತಾರೆ ಸಾಂಬ ದೀಕ್ಷಿತ್. ಅಂಥ ಮಹಾಸ್ವಾಮಿದ ಬರೀ ಕಿವಿಯಿಂದ ಕೇಳಾನ. ನಾವು ದಿನ ಕಣ್ಣಿಂದ ಬಾಬಳಗಾಂವ್ಕ್ ಹೋಗ್ತೀವಿ, ನೋಡ್ತೀವಿ ಸ್ವಾಮಿನ. ಅಲ್ಲೇ ಸ್ವಾಮಿನ ನೋಡಮ್ದಾಗೆ ನಮ್ಮ ಹತ್ರ ದ್ವೈತ ಭಾವ ಇರ್ತದೆ. ಮುರುಗೋಡಕ್ ಹೋಗ್ತೀವಿ, ಅಲ್ಲಿ ದ್ವೈತ ಭಾವ. ಯಾವಾಗ ನಾವು ಎಲ್ಲರಲ್ಲಿ ಸಮಭಾವ ನೋಡ್ತೀವಿ, ಎಲ್ಲರಲ್ಲಿ ಸಮತ್ವ, ಯಾರೆಲ್ಲರಲ್ಲಿ ಸಮಭಾವ ನೋಡ್ತಾನ, ಯಾರು ತನ್ನನ್ನ ತಾನ್ ಮಾಡ್ತ ಸ್ವಾಮಿಗೆ ಸಮರ್ಪಣ ಆಕನ, ಅವ ಮಾತೇ ಆಡಂಗಿಲ್ಲ. ಯಾಕಂದ್ರೆ ನಾವು ಇಷ್ಟು ತಲ್ಲೀನ ಆಗ್ಬಿಟ್ಟಿರ್ತಾನಂದ್ರೆ ಇನ್ನೊಂದು ಉಸಾಬ್ರಿನೇ ಬೇಡ. ಈ ಅನಂತ ಕೋಟಿ ಬ್ರಹ್ಮಾಂಡದೊಳಗ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಾ ಅಂತ ಹೇಳ್ಯಾರ. ಆ ಚಿದಂಬರ ಒಬ್ಬವನೇ ಸತ್ಯ, ಉಳಿದದ್ದೆಲ್ಲಾ ಮಿಥ್ಯಾ ಆಗ. ಆ ನಮಗ್ ಚಿದಂಬರ ಬೇಡ ಆಗ್ಯದ, ಮಿಥ್ಯಾದೊಳಗ ಬಹಳ ಇಂಟ್ರೆಸ್ಟ್ ಅದ. ಯಾಕಂದ್ರೆ ನಾವು ಇಷ್ಟು ಬಾಬಳಗಾಂವ್ಕ್ ಹೋಗಿ ಎಷ್ಟು ದಿಂಡಿ ಮಾಡಿವಿ, ಇಷ್ಟೆಲ್ಲಾ ಗಾಥಾ ಓದಿವಿ, ಎಲ್ಲ ಓದಿ ಇವತ್ತು ನಮ್ಗೊಳಗ್ ದ್ವೈತ ಭಾವ ಹೋಗಿಲ್ಲ. ಅದಕ್ಕೆ ನಿರಂತರ ಅಭ್ಯಾಸ ಮಾಡ್ಬೇಕು, ಕಷ್ಟ ಬಿಡ್ಬೇಕು. ಅವಾಗ ಸದ್ಗುರು ಕೃಪಾ ಆಗ್ತದೆ. ಧ್ಯಾಸಲಾಗ್ಲೇಸಿ ಮನಿ, ಬರೇ ಕಿವಿಯಿಂದ ಕೇಳಿ ಅವನಿಗೆ ಧ್ಯಾನ ಹತ್ತಿ ಬಿಟ್ಟದ. ದಾಸ್ಮಣೆ ತ್ಯಾಸಿ ಧ್ಯಾನ ಬಹುತ ಲಾಗಲೇಸಿ ಧ್ಯಾನ. ನೋಡ್ರಿ, ಸ್ವತಃ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಚಿದಂಬರ ಧ್ಯಾನಸ್ಥ ಆಗ್ಬಿಟ್ಟಾನ. ಮಣೆಯ ಆಲಾತೋ ಈಶ್ವರ ಸೃಷ್ಟಿವರಿ ಚಿದಂಬರ ಜರಿ ಜಾವೆ ದರ್ಶನಾಸಿ ಮಾಯಾ ಘಾಲಿತೋ ಸರ್ವಾಸಿ. ಅವನಿಗೆ ಕಲಾಗ್ ಬಂದ್ಬಿಟ್ಟದ, ಪ್ರತ್ಯಕ್ಷ ಅವತಾರ ಆಗ್ಯದಲ್ಲ, ಮತ್ ಹೋಗಿ ದರ್ಶನ ತಗೊಂಡ್ಬಿಡೋಣ, ಏನಾಗ್ತದ ಅಂತಂದ್ರೆ ಮತ್ ಅವನಿಗೆ ಕಲಾಗ್ ಬರ್ಲಿಕ್ಕತ್ತಲ್ಲ, ಎಷ್ಟು ಗದ್ದು ಇರ್ತದೋ ಏನೋ. ಅಲ್ಲಿ ನಮ್ನ ಏನಾರ ಭ್ರಮದೊಳಗ್ ಹಾಕ್ಬಿಟ್ನಂದ್ರ ಈಗೇನ್ ಅಂತಃಕರಣದೊಳಗ್ ಧ್ಯಾನ ಅಂಬಂತದ ಹತ್ಯದ, ಇದೇ ಆನಂದದ. ಅವನ ಇಚ್ಛಾ ಇತ್ತು, ಅವ ಖರೇವ ಈಶ್ವರಿ ಅವತಾರ ಇದ್ನಂದ್ರ ನನ್ ದರ್ಶನಕ್ಕೆ ಇಲ್ಲಿಗೆ ಬರ್ತಾನಂತದೊಂದು ದೃಢ ಸಂಕಲ್ಪ, ದೃಢ ನಿಶ್ಚಯ ಮಾಡ್ಕೊಂಡ. ನಿಶ್ಚಯ ಬಹಳ ಮುಖ್ಯ ಅದ ನೋಡ್ರಿ. ನಾವು ಜೀವನದಾಗ ಏನು ನಿಶ್ಚಯನೇ ಮಾಡಿಲ್ಲ ಇದುವರೆಗೂ. ಹಂಗಾಗಿ ನಮ್ ತಲೆ ಇವತ್ತೊಂದ್ ದಿವ್ಸ ನಾಳೆ ಒಂದ್ ತರ, ಇವತ್ತೊಂದ್ ತರ ನಾಳೆ ಒಂಥರ. ಏನ್ ಮಾತಾಡ್ಲಿಗತ್ತೀವಿ ಖಬರ್ ಇರಂಗಿಲ್ಲ, ಏನ್ ಹೇಳಿಗತ್ತೀವಿ ಗುರುಗಳಿಗೆ ಎಲ್ಲಾ ಹೇಳ್ತಿರ್ತೀವಿ ನಾವು, ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ. ಈ ದೃಢ ನಿಶ್ಚಯ ಯಾರಿಗ ಇರಂಗಿಲ್ಲ, ಅವ್ರೆಂದೂ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡ್ರಿ, ರಾಜಾರಾಮ್ ಮಹಾರಾಜರು ಯಾಕೆ ಹೇಳಿದ್ರಪ್ಪ, ಬಾಬಾ ಭಾಗವತನ ಗುಣಗಳ ವರ್ಣನೆ ಯಾಕೆ ಮಾಡಿದ್ರು, ಯಾಕೆ ಗುಣಗಾನ ಮಾಡಿದ್ರು? ಸರ್ವ ಸಮಭಾವ ಅಂಬಂತಹದ್ದು ಭಕ್ತನಾಗ್ಲಿಕ್ಕೆ ಒಂದು ಬೇಸಿಕ್ ಒಂದು ಇದು ಅದ, ಗುಣ ಅದ. ಸರ್ವ ಸಮಭಾವ ಇರ್ಲಿಲ್ಲ ಅಂತಂದ್ರ ನಾವ್ ಏನ್ ಮಾಡಿದ್ರು ಏನಂತಂದ್ರೆ ನಾವು ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂದೆಂದು ಚಿದಂಬರ ಸ್ವಾಮಿಗೆ ಅನ್ಕೋ ನಾವ್ ಇಷ್ಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಾಬಾ ಭಾಗವತನ ಗುಣಗಳು ಒಬ್ಬ ಭಕ್ತನಲ್ಲಿ ಇರ್ಬೇಕಂತ ಹೇಳಿ ಅವನು ವರ್ಣನೆ ಮಾಡ್ಯಾರ ರಾಜಾರಾಮ್ ಮಹಾರಾಜ್. ಅಂತ ಗುಣಗಳೇ ಮಹಾಸ್ವಾಮಿಗೆ ಇಷ್ಟ ಅದ. ನಾ ಹೇಳ್ತಿದ್ನಲ್ ಮೊದ್ಲು ಹಂಗ, ಇಲ್ರಿ ನನಗ್ ಮಹಾಸ್ವಾಮಿ ಮೇಲೆ ಬಹಳ ಪ್ರೀತಿ ಅದ, ಆದ್ರ ಅವ್ರ ತತ್ವಗಳೇ ಯಾಕೋ ನಂಗ್ ಲೈಕ್ ಇಲ್ಲ ಅಂತಂದ್ರ ಮೂರ್ಖ ಅಂತಾರಂತ ಅವ್ರಿಗೆ. ಮತ್ ನಾವ್ ಏನ್ ಚಾರ್ಧಾಮ್ ಹೋದ್ರೇನು, ಕಾಶಿಗೆ ಹೋದ್ರೇನು, ಕೇದಾರಕ್ ಹೋದ್ರೇನು, ಎಲ್ಲಿ ಹೋದ್ರು ಏನ್ ಬಂತು? ವಿಠಾಬಾಯಿ ಹೇಳ್ತಾಳಲ್ಲ, ತೀರ್ಥ ನಕೋ ಫಿರು ಯಾತ್ರಾ ನಕೋ ಕರು ಸದಾ ಏಕಾಂತ ರಹೋ ನಾಮ ಮಣತ ಸದಾ ಏಕಾಂತ ರಹೋ ಅಂತ ಹೇಳ್ತಾಳ. ನಾಮಾವೀಣ ಸರ್ವ ವ್ಯರ್ಥ ಜಾಣ ಅಂತ ಹೇಳ. ಅಭಂಗ ಹೇಳ್ತೀವಿ, ಬಹಳ ಚಲೋ ಹೇಳ್ತೀವಿ ಅಭಂಗ. ಅಗ್ದಿ ತಾಳ ಮೃದಂಗ ನೋಡ್ರಿ, ತಾಳ ಬಂತಂದ್ರ ನಾನ ತುಕಾರಾಮ್ ಅನ್ಕೊಂಬೋರ್ ಇದ್ದಾರ. ಮೃದಂಗ ಭಾಷೆದ್ ಕೂಡ ನನ್ನಂಥ ಮೃದಂಗಕರ ಯಾರು ಇಲ್ಲ, ನನ್ನಂತ ಭಕ್ತಿ ಯಾರು ಇಲ್ಲ ಅಂತ. ಭೀಮಸೇನ್ ಜೋಶಿ ಹಂಗ ಗಾಯನ ಮಾಡಿದ ಕೂಡ ಅವ್ರ ಅನ್ಕೋತಾರ, ನಾನ ಭಕ್ತಿ ಇದೀನಿ, ಉಳಿದವ್ರಿಗೆ ನೋಡ ಅವನಿಗೆ ತಾಳನು ಹಿಡಿಲಿಕ್ ಬರಂಗಿಲ್ಲ, ಮೃದಂಗ ಹಿಡಿಲಿಕ್ಕೂ ಬರಂಗಿಲ್ಲ, ಏನ್ ಉಪಯೋಗ ಅಂತ ಹೇಳಿ. ರಾಜಾರಾಮ್ ಮಹಾರಾಜರಿಂದ ಬಂದವ್ರು ಹೇಳ್ತಾರ ಈ ತಾಳ ವೀಣಾ ಮೃದಂಗದ ಬಗ್ಗೆ. ಅದು ಇಲ್ಲಿ ಇರ್ಬೇಕಾದ್ರೆ 1 ನಿಮಿಷ ಹಾಕ್ತೀನಿ. ಇಲ್ಲಿ ಹೇಳ್ಯಾರ ನೋಡ್ರಿ, ಗಾಯಕ ತರ್ಕಿಕ ವಾಚಕ ಬಾಲಕ ಅಭಿಮಾನ ದೇಕ ಪದೋಪದಿ, ಬರೀ ಅಭಿಮಾನ. ನನ್ನಂಗೆ ಯಾರಿಲ್ಲ, ನನ್ನಂಗೆ ಯಾರು ಹಾಡಂಗಿಲ್ಲ, ಬರೀ ಅಭಿಮಾನ. ತಾಳ ಸ್ವರ ದೇಕ ಕಳತಾಚಿ ಜಾಣ ಹೋಯ್ ಅಭಿಮಾನ ತಕ್ಷಣಿ. ಬರೀ ತಾಳ ಹಾಕಲಿಕ್ ಬಂತಂದ್ರೆ ಏನ್ ದೊಡ್ಡ ಅಚೀವ್ಮೆಂಟ್ ಮಾಡಿದಂಗ. ವಾಜವಿ ಮೃದಂಗ ಕೋರಡಾ ಅಭಿಮಾನ ಚರ್ಮ ಬಡವೋನ ಕಾಯ್ ಧಾಲೆ. ಈ ತಾಳ ಹಾಕದ್ರಿಂದ ಏನ್ ಬಂತ ನಿನಗ? ನೀ ತಾಳ ಬಡ್ದೆಪ್ಪ, ಅಗ್ದಿ ಸ್ವರಬದ್ಧವ. ಅದೇನಂದ್ರ ಒಂದ್ ರೀತಿ ಭಜನೆ ಒಳಗ ಒಂದು ಇದು ಬರ್ಲಿ ಅಂತ ಹೇಳಿ, ಒಂದು ಭಕ್ತಿ ಭಾವ ಬರ್ಲಿ,
ಅಭಂಗ ಅಗ್ನಿ ಸ್ವರಬದ್ಧವಾಗಿರ್ಲಿ ಅಂತ ಹೇಳಿ ಒಂದು ತಾಳ ಅಂಬಂತದ್ ಮಾಡ್ಯಾರ. ಆ ತಾಳ ನಾದದಿಂದ ನಮ್ಮ ಒಳಗ ದೇಹ ಭಾವ ಹೋಗ್ಲಿ ಅಂತ ಹೇಳಿ. ಬರೀ ಆ ತಾಳ ಹೊಡೆಯೋದ್ರಿಂದ ಏನೂ ಉಪಯೋಗ ಇಲ್ಲ. ವಾಜವಿ ಮೃದಂಗ ಕೋರಡ ಅಭಿಮಾನ, ಇದು ವಾಜಂಬಿ ಒಣ ಅಭಿಮಾನ ಅಂತ ಹೇಳ್ಯಾರ. ಮೃದಂಗ ಬಹಳ ಚಲೋ ಬಾರ್ಸೋರು ಏನು ಅವ್ರನ್ನ ಹಿಡಿಯೋರೇ ಇರಂಗಿಲ್ಲ. ಅವ್ರಿಗೆಲ್ಲಾ ಹಿಂಗ ಕಾಲರಿಗೆ ನೋಟ್ ಹಚ್ಚೋದು, ಪಿನ್ ಹಚ್ಚೋದು ಇಂಥವೆಲ್ಲಾ ಮಾಡಿದ್ಕೂಳೆ ಆಯ್ತು, ಅವ ಮೃದಂಗದೊಳಗೆ ಕೂತ್ ಬಿಡ್ತಾನ, ಸ್ವಾಮಿನ ಎಂದು ಕಾಣಂಗಿಲ್ಲ. ವಾಜವಿ ಮೃದಂಗ ಕೋರಡ ಅಭಿಮಾನ, ಕೋರಡ ಅಂದ್ರೆ ವ್ಯರ್ಥ ಅಭಿಮಾನ, ಒಣ ಅಭಿಮಾನ ಅಂತ ಹೇಳ್ತಾರ ನೋಡಿ. ಚರ್ಮ ಬಡವನ ಕಾಯ್ झाले, ಬರೇ ಚರ್ಮಕ್ಕೆ ಬಾರಿಸಿದ್ರೆ ಏನ್ ಸಿಗ್ತದ. ತಾಳಧಾರಿ ಹೋಯ ತಿತುಕಿ ಅಭಿಮಾನ, ತಾಳ ಬಡವನ ಕಾಯ್ झाले. ತಾಳ ಬಂದ್ಕೂಳೇನೆ ಎಷ್ಟು ದೊಡ್ಡ ನಾನೇ ಸಂತ ಅಂತ ತಿಳ್ಕೊತಾನ, ಅದರಿಂದ ಏನ್ ಉಪಯೋಗದ. ಚಿದಂಬರ ದಾಸ ಮಣೆ ಧರಿ ವೀಣಾ ಅಭಿಮಾನ ದುಣ ಹೋದ್. ಯಾರು ವೀಣಾ ಕರೀತಾನ ಅವನ್ಕು ಏನ್ ನಾರದ ಮುನಿ ಅನ್ಕೊಂಡ್ ಬಿಡ್ತಾನ, ತಾನ್ ಸ್ವತಃ ನಾನೇ ನನ್ನಂತ ಕೀರ್ತನಕಾರ ಯಾರಿಲ್ಲ. ಹಿಂಗೇನಂತಂದ್ರ ಅಭಿಮಾನ ಇವೆಲ್ಲದ್ರಿಂದ ಬರ್ತದ, ಇದು ಯಾವುದೂ ಉಪಯೋಗ ಇಲ್ಲ. ವಿಠಾಬಾಯಿ ಹೇಳ್ತಾ ತಾಳ ನಕೋಪಾಹಿ ಮಾಳ ನಕೋಪ. ಹಂಗ ಇದೇನಂತಂದ್ರ ಇಲ್ಲಿ ರಾಜಾರಾಮ್ ಮಹಾರಾಜರು ವರ್ಣನ್ ಮಾಡ್ಲಿಕತ್ತಾರ. ಏನಂತಂದ್ರ ಬಾಬಾ ಭಾಗವತನಂತಹ ಭಕ್ತ ಅವನ ಹತ್ರ ಇದ್ದಂತಹ ಗುಣಗಳನ್ನ ನಾವು ಏನಪ್ಪಾ ಅಂತಂದ್ರೆ ಅಳವಡಿಸ್ಕೋಬೇಕು. ಅದು ಬಹಳ ಕಷ್ಟದ. ಯಾಕಂದ್ರೆ ನಮ್ಮ ಅಹಂಕಾರ ಬಂದು ಪದೇ 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 ಕ್ಷಣೋಕ್ಷಣಿ ನಮ್ಮನ್ನ ಎಷ್ಟು ಡಿಸ್ಟರ್ಬ್ ಮಾಡ್ತದಲ್ಲ. ಆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತದ ಅಂತಂದ್ರೆ ಎಲ್ಲಾರನ್ನು ಬಿಟ್ಟು ಹಂಗಂದ್ರ ದ್ವೇಷ ಎಲ್ಲಿಗೆ ಹೋಗ್ತದ ಅದು ಹೇಳಿಕ್ ಆಗಲ್ಲ ಶಬ್ದಗಳಲ್ಲಿ. ಇವ ಬಾಬಾ ಭಾಗವತ್ ಏನ್ ಮಾಡ್ಬಿಟ್ಟಾನ, ಸುಮ್ನೆ ಆ ಜನರು ಸಾಬ್ರಿ ಬೇಡ, ಗದ್ಲ ಬೇಡ, ಕುಂದಗೋಳು ಬೇಡ, ಯಾವ್ದು ಬೇಡ. ಅವ ಖರೇವ ಈಶ್ವರಿ ಅವತಾರ ಇದ್ದಾನಂದ್ರ ನಾ ಮನ್ಯಾಗ ಕೂತು ನಾಮಸ್ಮರಣೆ ಮಾಡ್ತೀನಿ, ಅವ ಬಂದ್ ಇಲ್ಲೇ ದರ್ಶನ ಕೊಡ್ಲಿ ಅಂತ ಸಂಕಲ್ಪ ಮಾಡ್ಬಿಟ್ಟಾನ. ಎಂತಹ ಸಂಕಲ್ಪ, ದೃಢ ಸಂಕಲ್ಪ. ನಮ್ ಸಂಕಲ್ಪ ಹೆಂಗಿರ್ತದ, ನಾವು ಇದು ಮಾಡಣ್ರಿ, ದಿವ್ಸ ಇದು ಅಭಂಗ ಹೇಳ್ತೀನಿ, ದಿವ್ಸ ಅದು ಮಾಡ್ತೀನಿ ಇದಂತ ಸಂಕಲ್ಪ ಮಾಡ್ತೀವಿ. ಬಹಳ ಅಂದ್ರೆ 1 ತಿಂಗಳ 15 ದಿವ್ಸ, ಆಮೇಲೆ ಮತ್ ಅದನ್ನ ಬಿಟ್ಬಿಡ್ತೀವಿ. ಇನ್ನೊಂದ್ ಯಾರೋ ಹೇಳ್ತಾರ, ಅದನ್ನ ಸಂಕಲ್ಪ ಮಾಡ್ತೀವಿ. ದೃಢತ್ವನೇ ಇಲ್ಲ ನಮ್ ಸಂಕಲ್ಪದಲ್ಲಿ. ಮಣೆ ಆಲಾತೋ ಈಶ್ವರ ಸೃಷ್ಟಿವರಿ ಚಿದಂಬರ ಜರಿ ದಾವೆ ದರ್ಶನಾಸಿ ಮಾಯಾ ಘಾಲಿತೋ ಸರ್ವಾಸಿ ವರಿ ಆಜ್ಞಾ ನಸೆ ಜಾಣ ಆಲ್ಯಾಸಿ ತೋ ಸಂರಕ್ಷಣ ಮಣೆ ಚಿದಂಬರ ದಾಸ ನಿಶ್ಚಯ ಸೇ ತ್ಯಾಚೆ ಥೋರ. ರಾಜಾರಾಮ್ ಮಹಾರಾಜ್ ನೋಡ್ರಿ, ಈ ಅಭಂಗ ಓದೋದು ತಿಳ್ಕೊಂಬದು ಒಂದ್ ದೊಡ್ಡ ಕಲಾ ಅದರಿ. ಸದ್ಗುರು ಕೃಪಾ ಬೇಕದ್ರೊಳಗ. ಒಂದ್ ಅಭಂಗದೊಳಗ ಯಾವ್ದು ಲೈನ್ಯಾಗ ತತ್ವ ಅದ, ಆ ಲೈನ್ ನಾ ಹಿಡ್ಕೋಬೇಕಂಬಂತ ಜ್ಞಾನ ಬೇಕು. ನಾವ್ ಇನ್ನು ಬರೇ ಹಾಡೋದು, ಇದು ಮಾಡೋದು, ಉಚ್ಚಾರ ಸರಿ ಇಲ್ಲ, ಏನ್ ಸರಿ ಇಲ್ಲ, ಹಂಗ ಹೆಂಗ್ ಬೇಕ್ ಹಂಗ ಹಾಡ್ತಿರ್ತೀವಿ. ಹೆಂಗಾರ ಹಾಡ್ಕೋವಲ್ರ, ಅರ್ಥ ಆಗ್ಲಿ ಬಿಡ್ಲಿ, ಒಂದೊಂದು ಶಬ್ದದ ಅರ್ಥ ಆಗ್ಲಿ ಬಿಡ್ಲಿ, ಆದ್ರ ಅಭಂಗದ ಮೂಲ ಅಭಂಗಾಂತರಂಗ ಏನದ ತತ್ವದ ಅದನ್ನ ತಿಳ್ಕೊಂಬದ್ ಬಹಳ ಮಹತ್ವ. ಇಲ್ಲಿ ಏನ್ ಹೇಳಿದ್ರು, ನಿಶ್ಚಯಸೆ ತ್ಯಾಚೆ ಥೋರ. ಬಹಳ ದೊಡ್ಡ ದೃಢ ನಿಶ್ಚಯ ಮಾಡ್ಯಾನ ಯಾರು, ಬಾಬಾ ಭಾಗವತ್. ಏನಂದ್ರ ಸ್ವಾಮಿ ಹತ್ರ ನಾ ಹೋಗಂಗಿಲ್ಲ, ಸ್ವಾಮಿನೇ ನನಗ್ ಬಂದು ದರ್ಶನ ಕೊಡ್ಬೇಕು ಅಂತ. ಮಣೆ ಈಶ್ವರ ಅವತಾರ ಸತ್ಯ ಜರಿ ಚಿದಂಬರ ತರಿ ಭೇಟೇಲ ಮಜಸಿ ನಿಶ್ಚಯ ತ್ಯಾಚ್ಯ ಪಾಯಾಚಿ ವರಿನ ಸಾಂಗೆ ತೋ ಮಾತ ಧ್ಯಾನ ಕರಿತಸೆ ಗುಪ್ತ ಮಣೆ ಚಿದಂಬರ ದಾಸ ಕರಿ ವಿಚಾರ ಚಿತ್ತಾಸ. ಈ ಅಭಂಗ ಏನದ ಬಹಳ ಮಹತ್ವದ ಅಭಂಗದಲ್ಲಿ. ಯಾಕಂದ್ರೆ ಆ ಅಭಂಗದೊಳಗ ರುಚಿ ಇರ್ಬೇಕು, ಆಸಕ್ತಿ ಇರ್ಬೇಕು, ಮತ್ತ ಆ ಅಭಂಗದಲ್ಲಿ ಇದ್ದಂತಹದ್ದು ಮೂಲ ತತ್ವಗಳು ಪಟ್ನ ನಮ್ ತಲೆಯಾಗ ಹೋಗ್ಬೇಕು. ಹಂಗ ನಾವು ಸದ್ಗುರು ಕೃಪಾ ಪಡ್ಕೋಬೇಕು, ಹಂಗ ನಾವು ಭಗವಂತ ಪ್ರಾರ್ಥನೆ ಮಾಡ್ಕೋಬೇಕು. ಅಥವಾ ಓದೋದು ಅದ್ರದ್ದು ಶಬ್ದಾರ್ಥಗಳನ್ನ ಹೇಳ್ಕೋತ ಹೋಗೋದು ಅದ್ರೊಳಗೆ ಏನೂ ಉಪಯೋಗ ಇಲ್ಲ. ಇಲ್ಲಿ ಏನೇನ್ ಹೇಳ್ಯಾರ, ಇವ ಈಶ್ವರಿ ಅವತಾರ ದರ್ಕರ್ತಾ ಇದ್ನಂದ್ರ ಚಿದಂಬರ, ಅವ ಇಲ್ಲೇ ಬಂದ್ ದರ್ಶನ ಕೊಡ್ಬೇಕು. ಅವ ದರ್ಶನ ಕೊಡೇಬೇಕು. ಯಾಕಂದ್ರ ಅವ ಖರೇವ ಅವತಾರಿ ಪುರುಷ ಇದ್ದ, ಪೂರ್ಣ ಬ್ರಹ್ಮ ಇದ್ದಾನಂದ್ರ ಭಕ್ತಿಗ ಅವ ಎಲ್ಲಾ ಬಿಟ್ಟು ಓಡಿ ಬರ್ಬೇಕು. ಯಾವ ರೀತಿ ದುರ್ಗಾಬಾಯಿ, ಕಾಳಪ್ಪ, ಮಲ್ಲವ ಎಲ್ಲರಿಗೂ ಆಶೀರ್ವಾದ ಮಾಡಿದ್ನೋ ಅದೇ ರೀತಿ ನನಗೂ ಮಾಡ್ಬೇಕು, ಅವ ಬರೇಬೇಕಿಲ್ಲೇ ಅಮ್ಮಂತ ಒಂದು ದೃಢ ನಿಶ್ಚಯ ಮಾಡ್ಬಿಟ್ಟ. ಎಂಥ ನಿಶ್ಚಯ ಅಂದ್ರೆ ಇಲ್ಲಿ ಹೇಳಿಗತ್ತಾಳ, ನಿಶ್ಚಯ ತ್ಯಾಚಿಯ ಪಾಯಾಚಿ ವರಿ ನ ಸಾಂಗೆ ತೋ ಮಾತ ಧ್ಯಾನ ಕರಿತಸೆ ಗುಪ್ತ ಮಣೆ ಚಿದಂಬರದಾಸ ಕರಿ ವಿಚಾರ ಚಿತ್ತಾಸ. ಏನ್ ಮಾಡ್ಬಿಟ್ಟಾನಂದ್ರ ಆ ಮಹಾಸ್ವಾಮಿ ಚರಣಗಳನ್ನ ಸ್ಮರಣ ಮಾಡ್ಕೊಂಡು ನಿಶ್ಚಯ ಮಾಡ್ಯಾನ. ಒಂದ್ ಮಾತ್ ಏನ್ ಹೇಳಿಗತಾನಂದ್ರ ಗುಪ್ತ ಧ್ಯಾನ ಮಾಡ್ಲಿಗತಾನ. ಗುಪ್ತ, ನಮಗ ಗುಪ್ತ ಭಕ್ತಿ ಎಂಬುದೇ ಗೊತ್ತಿಲ್ಲ. ಏನ್ ಮಾಡಿದ್ರು 4 ಮಂದಿ ನಾ ಇದು ಮಾಡ್ತೀನಿ, ಮುಂಜಾನೆ ಅದು ಮಾಡ್ತೀನಿ. ಮಣೆ ಚಿದಂಬರ ದಾಸ ಕರಿ ವಿಚಾರ ಚಿತ್ತಾಸ. ರಾಜಾರಾಮ್ ಮಹಾರಾಜ್ ಹೇಳಿಗತಾರ, ನೋಡಪ್ಪ ಎಂಥ ಭಕ್ತಿದಾನ. ನಾವು ನಮ್ಮ ಮನಸ್ಸಿನಲ್ಲಿ ಚಿತ್ತದೊಳಗ ವಿಚಾರ ಮಾಡ್ಬೇಕು.
ಏನಂತಂದ್ರೆ ಹೆಂಗ ನಾವು ಭಕ್ತಿ ಮಾಡ್ಬೇಕು, ಗುಪ್ತ ಇರ್ಬೇಕು, ಮಾತಾಡಬಾರ್ದು, ಮೌನ ಇರ್ಬೇಕು, ನಿರಂತರ ನಾಮಸ್ಮರಣೆಯಲ್ಲಿ ಇರ್ಬೇಕು, ಏಕಾಂತ ಇರ್ಬೇಕು. ಮೌನ ಅಂತಂದ್ರ ಮತ್ತ ಬಾಯಿ ಮುಚ್ಕೊಂಡ್ ಕೂಡೋದು, ತಾಸಿಗೆ 1,000 ವಿಚಾರಗಳನ್ನ ಮಾಡೋದು, ಅದು ಮೌನ ಆಗಂಗಿಲ್ಲ. ಏಕಾಂತನೂ ಅದು ಆಗಂಗಿಲ್ಲ. ಬರೀ ಮನ್ಯಾಗ ರೂಮ್ ಬಾಗ್ಲ ಹಾಕೊಂಡ್ ಕೂತ್ರೆ ಏಕಾಂತ ಆಗಂಗಿಲ್ಲ. ಹೆಂಗಂತಂದ್ರ ನಾವ್ ಯಾವ್ದೇ ಕಾರ್ಯದಲ್ಲಿ ತೊಡಗಿರ್ಬೋದು, ಯಾರ ಜೋಡಿನೂ ಮಾತಾಡ್ತಿರ್ಬೋದು, ಆದ್ರೆ ನಮ್ ಲಕ್ಷ್ಯ ಮಹಾಸ್ವಾಮಿ ಕಡೆ ಇರೋದು, ಅದು ನಿಜವಾದ ಮೌನ. ಅದು ವಿಠಾಬಾಯಿ ಅಭಂಗದೊಳಗೆ ಹೇಳ್ತಾಳ, ಉಪವಾಸ ಅಂದ್ರೇನು, ಮೌನ ಅಂದ್ರೇನು. ಅವೆಲ್ಲ ಏನಂತಂದ್ರ ಚಿದಂಬರನ ಮ್ಯಾಲೆ ಭಕ್ತಿ, ಚಿದಂಬರ ನಾಮಸ್ಮರಣೆ ನಿರಂತರ ಇದ್ರ ಅದೇ ಸಹಜ ಅವಸ್ಥಾ ಅಂತ ಹೇಳ್ಯಾರ ರಾಜಾರಾಮರ. ಆ ಸಹಜ ಅವಸ್ಥಾದೊಳಗಿದ್ದು ನೀವ್ ಎಷ್ಟರ ಸಂಸಾರ ಮಾಡ್ರಿ, ಮಾತಾಡ್ರಿ, ಏನ್ ಬೇಕಾದ್ ಮಾತಾಡ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರ ಯಾರು ತನ್ನನ್ನ ತಾನು ಸಂಪೂರ್ಣವಾಗಿ ಮರ್ತ್ ಬಿಡ್ತಾನೋ ಅವಂದೇನು ವಾಣಿ ಆಗ್ತದ, ಅದು ವಾಣಿ ದೇವವಾಣಿ ಆಗ್ಬಿಡ್ತದ. ಹಂಗಾಗಿ ಇಲ್ಲಿ ಏನ್ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜ್, ವಿಚಾರ ಮಾಡ್ರಿ ಒಂದ್ ಎಂಥ ಭಕ್ತಿ ಅದಂತ. ಮಣೆ ಚಿದಂಬರ ದಾಸ ಕರಿ ವಿಚಾರ ಚಿತ್ತಾಸ, ದೇವ ಭೇಟೇಲ ಮಜಸಿ ಕರಿ ನಿಗ್ರಹ ಚಿತ್ತಾಸಿ, ಗಾವಾ ಶೇಜಾರಿ ಬಾಗೇತ ಜಾವು ನಿಬೈಸಲಾ ತೋ ಸ್ವಸ್ಥ. ಭಗವಂತ ನಂಗೆ ಸಿಕ್ಕೇ ಸಿಕ್ತಾನಂಬಂತ ಒಂದು ದೃಢ ನಿಶ್ಚಯ ಮಾಡ್ಕೊಂಡು, ಚಿತ್ತವನ್ನ ನಿಗ್ರಹ ಮಾಡ್ಕೊಂಡು, ಊರ್ ಹೊರಗೆ ಒಂದು ಬಾಗ್ ಅಂತಂದ್ರೆ ಒಂದ್ ಅಲ್ಲೇನ ಉಪವನ ಇದ್ದಂಗಿತ್ತು, ಅಲ್ಲಿ ಹೋಗಿ ಕೂತ್ ಬಿಟ್ಟಾನ. ಜಾವುನಿ ಬಯಸಲಾ ತೋ ಸ್ವಸ್ಥ, ಕದಾ ನಘೆ ಅನ್ನ ಪಾಣಿ, ಅನ್ನ ನೀರ್ ಬಿಟ್ಬಿಟ್ಟಾನ. ದೃಢ ನಿಶ್ಚಯ ಕರುನಿ ಪಾಹಿನ ಮಣೆ ಚಿದಂಬರ ದಾಸ್ ಮಣೆ ನಿಶ್ಚಯ ಥೋರ ಚವದಾ ದಿವಸ ಲಂಘನ. ಎಂಥ ದೃಢ ನಿಶ್ಚಯ ಮಾಡೋದಂದ್ರೆ ಪ್ರಾಣ ಹೋದ್ರ ಹೋಯ್ತು, ಪ್ರಾಣ ನಂದು ಹೋದ್ರ ಹೋಯ್ತು, ಸ್ವಾಮಿ ದರ್ಶನ್ ತಗೊಂಡೇ ತೀರ್ತೀನಿ. ನಾವು ಪ್ರಾಣ ಹೋದ್ರೆ ಎಲ್ಲಪ್ಪ ಮತ್ ನಮ್ದೆಲ್ಲ ಪ್ರಾಣ ಹೋಯ್ತಂದ್ರೆ ಇದೆಲ್ಲ ಸಂಭಾಳ್ಸೋರು ಯಾರು, ಮನಿ ಯಾರು ನೋಡೋರು, ಲೈಟ್ ಬಿಲ್ ಯಾರು ಕಟ್ಟೋರು, ಎಷ್ಟೆಲ್ಲಾ ಬ್ಯಾಂಕ್ ಬ್ಯಾಲೆನ್ಸ್ ಅದ, ಯಾರು ತಗೊಂಡ್ ಹೋಗ್ಬಿಟ್ರೆ ಹೆಂಗ, ಇವೆಲ್ಲಾ ನಮ್ ತಲೆಯಾಗ ವಿಚಾರ ಬರ್ತಾವ ಹೆಂಗಿದಂತ ಹೇಳಿ. ಅಂದ್ರೆ ಈ ತಲೆಯಾಗ ವಿಚಾರ ಯಾಕೆ ಬರ್ತಾವ ಅಂದ್ರ ನಾವಿನ್ನೂ ನಮ್ಮ ಪರಮಾತ್ಮ ಪ್ರಾಪ್ತಿನೇ ನಮ್ಮ ಜೀವನದ ಮುಖ್ಯ ಧ್ಯೇಯ ಅಂತ ಇನ್ನೂ ನಾವು ನಿರ್ಣಯ ತಗೊಂಡಿಲ್ಲ. ಇವೆಲ್ಲಾ ಆಗ್ಲಿ ಮತ್ ಸಂಸಾರ ಮಾಡ್ಬೇಡ ಅಂತ ಹೇಳಿಲ್ರಿ, ಮಹಾಸ್ವಾಮಿ ಸ್ವತಃ ಹೇಳ್ಯಾರ. ಏನಂದ್ರ ಲಕ್ಷ್ಯ ಚರಣಿ ಠೇವನಿ ಸುಖಿ ಕರ ಸಂಸಾರ. ನಾವೇನ್ ಮಾಡ್ಬಿಡ್ತೀವಿ, ಸಂಪೂರ್ಣ ಲಕ್ಷ್ಯ ಸಂಸಾರದ ಮೇಲೆ ಇಡ್ತೀವಿ. ಯಾವಾಗ ಭಗವಂತ ನೆನಪಾದಾಗ ಒಮ್ಮೆ 6 ರಿಂದ 7 ಅಭಂಗ ಸತ್ಸಂಗದ ಹೋಗ್ಬೇಡ ಒಂದ್ ಆಸರ ಏನಾರು ಕಿವ್ಯಾಗ ಬೀಳ್ತದ. ಅವ ಯಾವ ಮಟ್ಟಕ್ಕ ದೃಢ ನಿಶ್ಚಯ ಮಾಡ್ಯಾನಂದ್ರ ಊರ್ ಹೊರಗೆ ಹೋಗ್ಬಿಟ್ಟಾನ. ಈ ಊರಾಗ ಮನ್ಯಾಗಿದ್ದು ಸಾಬ್ರಿನೇ ಬೇಡ ಜನರದ ಅನ್ನ ಪಾಣಿ, ಅನ್ನ ನೀರ್ ಬಿಟ್ಬಿಟ್ಟಾನ. ಆ ಸ್ವಾಮಿನೂ ಹೇಳ್ಯಾರ, ನೀವು ಸಂಸಾರ ಬಿಡ್ಬ್ಯಾಡ್ರಿ ಅಂತ ಹೇಳ್ಯಾರ ಸ್ವಾಮಿ. ಲಕ್ಷ್ಯ ಚರಣಿ ಠೇವನಿ ಸುಖೇ ಕರ ಸಂಸಾರ. ಆಗ ನಾವು ಚರಣದ ಮೇಲೆ ಲಕ್ಷ್ಯ ಇಟ್ಟಿವೇನ ಅದು ನಮ್ಗ ಮೊದ್ಲ ಸಂಸಾರ ನಡೆದದ, ಸಂಸಾರ ಸುಖವಾಗಿ ನಡೆದದ. ಸ್ವಾಮಿ ಏನು ಕಡಿಮೆ ಮಾಡಿಲ್ಲ, ಊಟ ಬಟ್ಟಿ ಮನಿ ನೀರು ಎಲ್ಲಾ ಕೊಟ್ಟಾನ ಇವತ್ತು ಈಗಿನ ಕಾಲದಾಗ. ಮದ್ದ ಒಂದ್ ಟೈಮ್ನಾಗ ಇರ್ತಿತ್ತು, ಇವತ್ತು ಊಟ ಆಯ್ತಂದ್ರೆ ನಾಳೆ ಹೆಂಗಪ್ಪ ಅಂತ ಹೇಳಿ. ಈಗ ಹಂಗ ಪರಿಸ್ಥಿತಿ. ನಮಗ್ ಚರಣದ ಮೇಲೆ ಲಕ್ಷ್ಯ ಆಗ್ ಬರವಲ್ದಂದ್ರ ನಮಗ ಅದು ದೃಢ ನಿಶ್ಚಯನೇ ಇಲ್ಲ. ಬರೀ ನಮ್ಗೇನಪ್ಪಾ ಅಂತಂದ್ರ 3ನೇದವ್ರದ ಚಿಂತೆ ಬಹಳ ಆಗ್ಬಿಟ್ಟದ. ದೇವ ಭೇಟೇಲ ಮಜಸಿ ಕರಿ ನಿಗ್ರಹ ಚಿತ್ತಾಸಿ, ಗಾವಾ ಶೇಜಾರಿ ಬಾಗೇತ ಜಾವನಿ ಬಯಸಲಾ ತೋ ಸ್ವಸ್ಥ. ಭಗವಂತ ನಂಗೆ ಸಿಕ್ಕೇ ಸಿಕ್ತಾನಂಬಂತಹದೊಂದು ದೃಢ ನಿಶ್ಚಯ ಮಾಡ್ಯಾನ. ಚಿತ್ತವನ್ನ ನಿಗ್ರಹ ಮಾಡ್ಕೊಂಡಾನ, ಚಿತ್ತ ಚಾಂಚಲ್ಯ ಎಂಬಂತಹದ್ದು ಬಿಟ್ಟಾನ. ನೋಡಿ, ಚಿತ್ತ ಚಾಂಚಲ್ಯ ಎದಕ್ ಆಗ್ತದಂದ್ರೆ ನಾವು ಏಕಾಂತೊಳಗೆ ಇರಂಗಿಲ್ಲ, ಮೌನವಾಗಿರಂಗಿಲ್ಲ, ಮಾತಾಡ್ತಿರ್ತೀವಿ. ಆ ಮಾತ ಮೂಲ ಕಾರಣ ಆಗ್ತದ ನಮ್ ಚಿತ್ತ ಚಾಂಚಲ್ಯ. ಇಲ್ಲಪ್ಪ ಇವತ್ತಿನ ಮಾತು ಬಂದ್ ಮಾಡ್ತೀನಿ, ಇಲ್ಲಿವರೆಗೂ ಆಡಿದ್ದು ಮಾತುಗಳು ಬಂದು ನಮ್ಮನ್ನ ತ್ರಾಸ್ ಕೊಡ್ತಿರ್ತಾವ. ಅವತ್ತ ಹಂಗಾಗಿತ್ತು, ಇವತ್ ಹಿಂಗಾಗಿತ್ತು, ಅವತ್ ನಾ ಹಂಗ್ ಮಾಡಿದ್ದೆ, ಹಿಂಗ್ ಮಾಡಿದ್ದೆ, ಇವು ಎಲ್ಲಾ ಏನೋ ಉಪಯೋಗ ಇಲ್ಲ, ಅದರಿಂದ ಒಂದು ಪೈಸಾ ಉಪಯೋಗ ಇಲ್ಲ. ಅದನ್ನ ಹೆಂಗ ನಮ್ಗೇನ್ ಚಿತ್ತದೊಳಗೆ ಡಿಸ್ಟರ್ಬೆನ್ಸಸ್ ಆಗ್ತಾವ, ಅದನ್ನ ಹೆಂಗ ನಾವು ದೂರ ಮಾಡ್ಬೇಕಂತಂದ್ರ ಒಂದೊಂದು ವಿಚಾರಕ್ಕೆ ಒಂದೊಂದು ರಾಮ ಬಾಣ ಏನಪ್ಪಾ ಅಂತಂದ್ರ ನಾಮ, ಚಿದಂಬರ ನಾಮ. ಒಂದ್ ವಿಚಾರ ಬಂತ ಹೋದಲ್ಲ, ಚಿದಂಬರ ನಾಮದಿಂದ ಅದನ್ನ ಭಸ್ಮ ಮಾಡ. ಮತ್ ವಿಚಾರ ಬಂತು, ಚಿದಂಬರ ನಾಮ. ಹಂಗಾಗಿ ನಿರಂತರ ಚಿದಂಬರ ನಾಮ ಮಾಡೋದ್ರಿಂದ ನಾವದು ಮಾಡೇ ಇಲ್ಲ. ಕರೆ ಹೇಳ್ಬೇಕಂದ್ರೆ ಮಾಡಿಲ್ಲ ನಾವ್ ಯಾರು. ನಿರಂತರ ಚಿದಂಬರ ನಾಮ ಮಾಡೋದ್ರಿಂದ ವಿಚಾರಗಳೆಲ್ಲ ಸೋತ್ ಹೋಗ್ಬಿಡ್ತಾವ. ಏನ್ಪಾ ಇವ ನಮ್ ಕಡೆ ಲಕ್ಷಣೇ ಕೊಡ್ವಲ್ಲ,
ಬರೀ ಚಿದಂಬರ ನಾಮದವ್ ಮುಣಿಗ್ ಬಿಟ್ಟಾನ. ಶುರುವಾತ್ನಾಗ ಸ್ವಲ್ಪ ವಿಚಾರಗಳು ತ್ರಾಸ್ ಕೊಡ್ತಿರ್ತಾವ. ಆಮೇಲೆ ನಾವು ಜಿದ್ ಹಠ ಮಾಡಿ ಚಿದಂಬರ ನಾಮಸ್ಮರಣೆ ಮಾಡ್ತಾ ಹೋದ್ರ ಅವು ವಿಚಾರಗಳು ತಾನಾಗೆ ಹೋಗ್ಬಿಡ್ತಾವ. ಅಂಥದ್ ಇವ ಏನ್ ಮಾಡ್ಯಾನ, ಆ ರೀತಿ ಚಿತ್ತವನ್ನ ನಿಗ್ರಹ ಮಾಡ್ಕೊಂಡ. ಅನ್ನ ನೀರ್ ಬಿಟ್ಬಿಟ್ಟಾನ. ಯಾಕಂದ್ರ ಅನ್ನ ನೀರಿಂದ ನಮ್ಗ ದೇಹ ಭಾವ ಹೆಚ್ಚಾಗ್ತದ. ಹಂಗಾಗಿ ನಾವು ಅವ ಏನ್ ಎಲ್ಲಾ ಬಿಟ್ಬಿಟ್ಟ. ನಮ್ಗಿನ್ನು ಚಲೋ ಊಟ ಎಲ್ಲಾ ಬೇಕು. ದೃಢ ನಿಶ್ಚಯ ಕರೋನಿ ಪಾಹಿನ ಮಣೆ ಚಿದಂಬರ. ದೃಢ ನಿಶ್ಚಯ ಮಾಡಿ ನಾ ಚಿದಂಬರನ ಕಣ್ಣಿಂದ ನೋಡ್ತೀನಿ ಎಂಬಂತಹದೊಂದು ಮಾತು ಹೇಳಿಗತಾನ. ದಾಸ್ಮಣೆ ನಿಶ್ಚಯ ಥೋರ 14 ದಿವಸ ಲಂಘನ್. ಮತ್ತೆ ರಾಜಾರಾಮ್ ಮಹಾರಾಜ್ ವರ್ಣನ್ ಮಾಡ್ಲಿಕ್ಕಾರ ನಿಶ್ಚಯ ತ್ಯಾಚೆ ಥೋರ್ ಅಂತ ಮ್ಯಾಲ ಅಂದ್ರು ಇಲ್ಲಿನೂ ಒಂದು ದೊಡ್ಡ ನಿಶ್ಚಯದ. ನಾವು ನಿಶ್ಚಯ ಮಾಡ್ಲಿಲ್ಲ ಅಂತಂದ್ರೆ ಯಾವ್ದು ಜೀವನದಾಗ ಯಾವ್ದು ಡಿಸಿಷನ್ ತಗೊಳಿಲ್ಲ ಅಂದ್ರೆ ನಾವೆಲ್ಲೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಶ್ಚಯ ಅಂತಂದ್ರೇನು? ಸಂಕಲ್ಪ ಮಾಡೋದು, ದೃಢ ನಿಶ್ಚಯ ತಗೊಂಬೋದು. ಅಂದ್ರೆ ಒಂದಿನ ಇವತ್ತಿಂದ ನಾ ಇಂಥದ್ ಮಾಡ್ತೀನಪ್ಪ, ಇದನ್ನ ಏನೇ ಪ್ರಾಣ ಹೋದ್ರು ಇದನ್ನ ಬಿಡಂಗಿಲ್ಲ ಅಂತ ಮಾಡೋ ಕೆಲ್ಸಕ್ಕೆ ಅದು ನಿಶ್ಚಯ ಅಂತಾರ. ದಾಸ್ಮಣೆ ನಿಶ್ಚಯ ತೋರ 14 ದಿವಸ ಲಂಘನ. 14 ದಿವಸ ಲಂಘನ ಆಗ್ಬಿಟ್ಟದ ಮಹಾರಾಜ್. ಅನ್ನಿಲ್ಲ, ನೀರಿಲ್ಲ. 14 ದಿವಸ ಲಂಘನ. ಪಾಣಿ ನ ಘೇತಲೆ ಜಾಣ. ನಾಮ ಜಪೆ ಚಿದಂಬರ ಅಂತರಿತೋ ನಿರಂತರ. ನಿರಂತರವಾಗಿ ಅಂತಃಕರಣದಲ್ಲಿ ಚಿದಂಬರ ನಾಮ ತಗೊಳಿಗತಾನ. ಅನ್ನಿಲ್ಲ, ನೀರಿಲ್ಲ. 14 ದಿವಸ ಆಗ್ಬಿಟ್ಟದ. ಝಾಲಿ ಪುಕಾರ ಗಾವಾತ. ಇಡೀ ಊರಾಗ ಒಂದು ಹಬ್ಬಿ ಬಿಟ್ಟದ ಎಲ್ಲಾ ಕಡೆ. ಊರಾಗ ದೇವಪುರ ಒಳಗ ಏನಂದ್ರೆ ಇವ ಬಾಬಾ ಭಾಗವತ್ ಅನ್ನ ನೀರ್ ಬಿಟ್ಟು ಚಿದಂಬರ ನಾಮ ಸ್ಮರಣೆ ಮಾಡ್ಲಿಗತಾನ ಊರ ಹೊರಗೆ ಹೋಗಿ. ಝಾಲಿ ಪುಕಾರ ಗಾವಾತ ಬಾಬಾ ವ್ಯಾಕುಳ ಬಹುತ. ದಾಸ್ಮಣೆ ಚಿದಂಬರ ಲೋಕ ಮಿಳಾಲೆ ಅಪಾರ. ಯಾವಾಗ ಊರಾಗೆಲ್ಲ ಹಬ್ಬಿ ಬಿಟ್ಟದ ಎಲ್ಲಾರು ಒಂದ್ ಕಡೆ ಸೇರ್ಕೊಂಡ್ಬಿಟ್ಟಾರ. ಊರ್ ಜನ ಎಲ್ಲ ಬಂದ್ ಹೇಳಿಗತಾರ, ನೀರ್ ಕುಡಿಯಪ್ಪ, ಉಪವಾಸ ಇದ್ದು ನಾಳೆ ಪ್ರಾಣ ಹೋಯ್ತಂದ್ರೆ ಎಲ್ಲಿ ಚಿದಂಬರ ಬರ್ತಾನ. ಇಂಥವ್ರೆಲ್ಲಾ ಇರ್ತಾರ್ರಿ ಸಮಾಜದೊಳಗ. ಆಗ್ರಹ ಜಾಲೆ ಬಹುತಾಚೆ ಪರಿನ ಐಕೆ ಕೋಣಾಚೆ. ಅವಂದು ಎಷ್ಟು ದೃಢ ನಿಶ್ಚಯ ಅದಂತಂದ್ರ ಬಹಳ ಮಂದಿ ಆಗ್ರಹ ಮಾಡ್ತಾರ. ಇಲ್ಲ ನೀ ಸ್ವಲ್ಪ ನೀರರ ಕುಡಿ, ಸ್ವಲ್ಪ ಪಾನಕ ಕುಡಿ, ಸ್ವಲ್ಪ ಏನಾರ ನಾಷ್ಟಾ ತಗೋ. ಅದ ಯಾರ ಮಾತು ಕೇಳಂಗಿಲ್ಲ. ಪಡಿದಾಸೆ ಹೋ ನಿಶ್ಚೇಷ್ಟಿತ ಲೋ ಕಾಣಿತಿ ಗಾವಾತ. ಆ 14 ದಿವಸ ಅನ್ನ ನೀರ್ ಬಿಟ್ಟಿದ್ದಕ್ಕ ದೇಹ ಶಕ್ತಿ ಎಲ್ಲಾ ಶೂನ್ಯ ಆಗಿ ಹಿಂಗ ಹಾಸಿಗೆ ಮೇಲೆ ಬಿದ್ದ್ ಬಿಟ್ಟ. ಅಂದ್ರೆ ಏನದರಿ, ತ್ಯಾಗ ಬಹಳ ಮಹತ್ವದ. ಪ್ರೀತಿ ಅಂದ್ರ ತ್ಯಾಗದ. ಪ್ರೀತಿ ಅಂದ್ರ ಅಹಂಕಾರ ಅಲ್ಲ. ನಾವು ಅಹಂಕಾರಿ ಆಗ್ಬಿಡ್ತೀವಿ ಪ್ರೀತಿ ಒಳಗ. ನನ್ನಷ್ಟು ಯಾರು ಮಾಡ್ಯಾರ, ನನ್ನಷ್ಟು ಭಕ್ತಿ ಯಾರು ಮಾಡ್ಯಾರ, ನನ್ನಷ್ಟು ಸ್ವಾಮಿ ಸೇವಾ ಯಾರು ಮಾಡ್ಯಾರ, ನಾ ಅದು ಬಿಟ್ಟು ಬಂದ್ ಮಾಡೀನಿ, ನಾ ಈ ಮೀಟಿಂಗ್ ಬಿಟ್ಟು ಬಂದ್ ಮಾಡೀನಿ, ನಾ ನೌಕರಿ ಬಿಟ್ಟೀನಿ, ನಾ ಮನಿ ಹೆಂಡ್ರು ಮಕ್ಕಳನ್ನ ಬಿಟ್ಟೀನಿ. ಯಾರ್ ಸಲುವಾಗಿ ಬಿಟ್ಟಿಲ್ಲ? ಯಾರ್ ಸಲುವಾಗಿ ಬಿಟ್ಟಿದ್ ನೀನು? ನಿನ್ನ ಸ್ವಾರ್ಥ ಸಲುವಾಗಿ ನೀ ಬಿಟ್ಟಿದಿ. ಭಗವಂತನ ಭಕ್ತಿ ಮಾಡಿ ನಾವೇನ್ ಭಗವಂತಗ ಉಪಕಾರ ಮಾಡವಲ್ವಿ. ಭಗವಂತನ ನೀ ಭಕ್ತಿ ಮಾಡಂತ ಕೇಳಿಲ್ಲವ. ನಿನ್ನ ಉದ್ಧಾರ ಆಗ್ಬೇಕಾದ್ರೆ ನೀ ಭಕ್ತಿ ಮಾಡ್ತಿದಿ. ನಿನ್ನ ಕಲ್ಯಾಣ ಆಗ್ಬೇಕಾದ್ರೆ ನೀ ಭಕ್ತಿ ಮಾಡ್ತಿದಿ. ನಿನಗ ನಿಜ ಸುಖ ಬೇಕಂದ್ರೆ ನೀ ಭಕ್ತಿ ಮಾಡ್ತಿದಿ. ನೀನೇನಪ್ಪಾ ಅಂತಂದ್ರ ನಿನ್ನೊಳಗ್ ಜ್ಞಾನೋದಯ ಆಗ್ಬೇಕು, ನಿನ್ನೊಳಗ್ ಸರ್ವ ಸಮಭಾವ ಬರ್ಬೇಕು, ನಿನಗ ಬ್ರಹ್ಮಾನಂದ ಅನುಭವ ಆಗ್ಬೇಕು, ಆತ್ಮಜ್ಞಾನ ಆಗ್ಬೇಕು, ಸಹಜ ಅವಸ್ಥೆ ಆಗ್ಬೇಕು. ಅದಕ್ಕಾಗಿ ನೀ ಭಗವಂತನ ಬೆನ್ನತ್ತಿದಿ. ಭಗವಂತೇನ್ ನಿನಗೆ ಹೇಳಿಲ್ಲ ಕುಂಕುಮ ಹಚ್ಚಿ ನನ್ ಭಕ್ತಿ ಮಾಡಿ ನಾಮಸ್ಮರಣೆ ಮಾಡಂತೇಳಿ. ಹಂಗಾಗಿ ಇವ ಯಾರ ಮಾತು ಕೇಳಂಗಿಲ್ಲ. ಬಹಳ ಮಂದಿ ಆಗ್ರಹ ಮಾಡ್ತಾರ. ನಿಶ್ಚೇಷ್ಟಿತ ಬಿದ್ಬಿಟ್ಟಾನ. ಮೈ ಮೇಲೆ ಹೆಸರಿಲ್ಲ, ದೇಹ ಭಾವ ಹೋಗ್ಬಿಟ್ಟದ. ಹೆಂಗ ನೋಡ್ರಿ, ನಾವು ಹರಿ ಆಖ್ಯಾನದೊಳಗ ಕೇಳ್ತೀವಲ್ಲ, ಹರಿ ಅನ್ನ ನೀರ್ ಬಿಟ್ಬಿಟ್ಟಿರ್ತಾನೆ. ದೇಹ ಭಾವ ಆಗದೆ ಈ ಊಟದಿಂದ. ಊಟ ಅಂತಂದ್ರೇನು? ಇವೆಲ್ಲಾ ನಾವು ಏನ್ ತಿನ್ಲಾರ್ದು ಎಲ್ಲ ತಿಂತೀವಿ. ಸಾತ್ವಿಕ ಆಹಾರ ತಗೊಂಗಿಲ್ಲ. ಹೆಂಗ್ ಬೇಕ್ ಹಂಗ ತಿಂತೀವಿ, ಎಲ್ಲಿದ್ ಬೇಕಲ್ಲಿ ತಿಂತೀವಿ. ಹಿಂಗೆಲ್ಲಾ ಆಗೋದ್ರಿಂದ ಆ ದೇಹದೊಳಗ ಆಹಾರದೊಂದು ಪ್ರಭಾವ ಇರ್ತದ. ಸಾತ್ವಿಕ ಆಹಾರ ಇತ್ತಂದ್ರೆ ನಮ್ಮ ಮನಸ್ಸು ಶುದ್ಧ ಆಗ್ತದ. ಅದು ಇವ ನೀರ ಬಿಟ್ಬಿಟ್ಟಾನ, ಆಹಾರ ನೀರ್ ಎರಡೂ ಬಿಟ್ಟಾನ. ನಿಶ್ಚೇಷ್ಟಿತ ಆಗ್ಬಿಟ್ಟದ. ಇನ್ನೇನಿವ ಇಲ್ಲೇ ವನದೊಳಗ ಇದ್ರೆ ಉಪಯೋಗ ಆಗಲ್ಲ ಅಂತ ಹೇಳಿ ಅವ ನಿಶ್ಚೇಷ್ಟಿತ. ಅದಕ್ಕೆ ಎಲ್ಲಾ ಊರ್ ಮಂದಿ ಅವನ್ ಎತ್ಕೊಂಡ್ ತಂದು ಮತ್ ಮನ್ಯಾಗ ಮಲಗಿಸ್ತಾರ. ಲೋಕಾಣಿತಿ ಗಾವಾತ ಸ್ತ್ರೀಯ ಪುತ್ರ ಬಂಧು ಸಹಿತ. ಎಲ್ಲಾ ಬಂಧು ಬಳಗ ಎಲ್ಲಾರು, ಹೆಂಡತಿ ಮಕ್ಳು ಎಲ್ಲಾರು ತಗೊಂಡು ಮನಿಗ್ ಬರ್ತಾರ ಅವನ್ನ ಹಂಗ ಹಿಡ್ಕೊಂಡು. ಹಸೆ ಕುಟುಂಬ ಬಹುತ. ದೊಡ್ಡ ಏನಪ್ಪಾ ಅಂತಂದ್ರ ಒಂದು ಕುಟುಂಬದ ಎಲ್ಲಾ, ಅವಾಗಿನ ಕಾಲದ ಏನ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇರ್ತಿತ್ತು. ಎಲ್ಲಾರು ಇದ್ದಾರೆ, ಎಲ್ಲಾರು ಅವ್ರನ್ನ ಮನಿಗ್ ತಗೊಂಡ್ ಬಂದಾರ. ನೋಡ್ರಿ, ಅವಾಗಿನ ಜಾಯಿಂಟ್ ಫ್ಯಾಮಿಲಿ ಒಳಗೆ ಎಷ್ಟು ಒಂದು ಪ್ರೀತಿ ಅಂತ ಇರ್ತಿತ್ತು. ಇರೋರ ಇಬ್ರು, ಒಬ್ಬವನೇ ಮಗ ಒಬ್ಬವನೇ ಮಗಳು,
ಏನ್ ಬರೇ ಆ ಜೀವನನೇ ಒಂದ್ ರೀತಿ ವಿಚಿತ್ರ ಇರ್ತದ. ಅಸೇ ಕುಟುಂಬ ಬಹುತ ಮಣೆ ಚಿದಂಬರ ದಾಸ ಕೋಣಿ ನ ಬೋಲೆ ಸಮೋರ. ಎಲ್ಲಾರಿದ್ದಾರ ದೊಡ್ಡ ಕುಟುಂಬದ, ಯಾರು ಮಾತಾಡ್ವಲ್ರು. ಅವನ್ ತಂದು ಮನಿಯೊಳಗ್ ಮಲಗ್ಸ್ಯಾರ ಮಹಾರಾಜ್. ಹಿಂಗಿರ್ಬೇಕಾದ್ರ ಉಚಲೋನಿ ಆಣಿತಿ घरात ನಿಜ ವಿಲೇತ್ಯ ಖೋಲಿತ ಲೋಕ ಮಣತಿ ಜಾತೋ ಪ್ರಾಣ ಬಾಬಾ ನ ವಾಸತೋ ಜಾಣ. ಮನಿಗ್ ತಗೊಂಡ್ ಬಂದ್ಬಿಟ್ಟಾರ, ಮನ್ಸದ ಮೇಲೆ ಮಲಗ್ಸ್ಯಾರ. ಎಲ್ಲಾ ಜನರು ಮಾತಾಡ್ಲಿಗತ್ತಾರ. ಇನ್ನೇನು ಬಾಬಾ ಉಳಿಯಂಗಿಲ್ಲ, 14 ದಿವಸ ಮ್ಯಾಲ ಆಯ್ತು, ಅವ ಅನ್ನ ನೀರು ಯಾವ್ದು ತಗೋವಲ್ಲ, ಹಂಗಾಗಿ ಇನ್ನ ಅವನ್ ಪ್ರಾಣ ಹೋಗೋದ್ ನಿಶ್ಚಿತ ಅಂತ ಹೇಳಿಗತ್ತಾರ. ಕಾಂತ ತಯಾಚಿ ಜವಳಿ ಸೇವಾ ಕರಿತಿ ತಳಮಳಿ ದಾಸ್ಮಣೆ ಚಿದಂಬರ ಭಕ್ತಿ ನಿಶ್ಚಯತೋ ಥೋರ. ಆ ಬಾಬಾ ಭಾಗವತನ ಹೆಂಡತಿ ನಿರಂತರ ಸೇವಾ ಮಾಡ್ಲಿಕತ್ತಾಳ. ಸಾಧ್ವಿ ಶಿರೋಮಣಿ ಯಾವುದು ಬಾಬಾ ಭಾಗವತಿಗೆ ಏನೋ ಒಂದು ಅವನ ಸಂಕಲ್ಪಕ್ಕ ಸಹಧರ್ಮಚಾರಿಣಿ ಆಗ. ನೀವ್ಯಾಕೆ ಉಪವಾಸ ಮಾಡ್ಲಿದ್ರಿ, ಬುದ್ಧಿ ಅದನೋ ಇಲ್ಲೋ, ನಾಳೆ ಯಾರು ನಮ್ ಮನಿ ನೋಡ್ಕೊಂಬೋರು, ಇಂಥವೆಲ್ಲ ಲೌಕಿಕ ಮಾತು ಇಲ್ಲೇ ಇಲ್ಲ ಅಲ್ಲಿ. ಈಗ ನೋಡ್ರಿ ಈಗಿನ ಹೆಂಗಿರ್ತಾರ, ಈಗ ಗಂಡಸರು ಆಯ್ತು ಹೆಣ್ಮಕ್ಳು ಆಯ್ತು ಇಬ್ರು. ಅಂದ್ರೆ ಇವೆಲ್ಲ ಕಥಾಗಳು ನಮ್ಗೆ ಏನಾಗ್ತಾವ ಅಂದ್ರು ಮಾರ್ಗದರ್ಶನ ಆಗ್ತಾವ ನಮ್ ಜೀವನಕ್ಕ. ಯಾವ ರೀತಿ ನಾವು ಏನಂತಂದ್ರ ಗಂಡನ್ ಸೇವಾ ಮಾಡ್ಬೇಕು, ಯಾವ ರೀತಿ ಅವನ ಧರ್ಮ ಕಾರ್ಯಗಳಲ್ಲಿ ನಾವು ಭಾಗಿಯಾಗ್ಬೇಕು. ಹಂಗಿಲ್ಲ ಅಂತಂದ್ರ ಆಕಿ ಹೆಂಡತಿ ನಿರಂತರ ಸೇವಾ ಮಾಡ್ಲಿಕತ್ತಾಳ. ಕಾಂತ ತಯಾಚಿ ಜವಳಿ ಸೇವಾ ಕರಿತಿ ತಳಮಳಿ. ತಳಮಳದಿಂದ ಸೇವಾ ಮಾಡ್ಲಿಕತ್ತಾಳ. ಹೆಂಗಪ್ಪ, ಏನ್ ತಳಮಳ ಅಂದ್ರ ನನ್ ಗಂಡಗ ಆ ಸ್ವಾಮಿ ದರ್ಶನ ಆಗ್ಬೇಕು, ಅವ ಚಲೋ ಆಗ್ಬೇಕು ಅಂತ ಒಂದು ಆಸೆಯಿಂದ. ದಾಸ್ಮಣೆ ಚಿದಂಬರ ಭಕ್ತಿ ನಿಶ್ಚಯತೋ ಥೋರ. ರಾಜಾರಾಮ್ ಮಹಾರಾಜ್ ಹೇಳಿಕತ್ತಾರ, ಭಕ್ತಿ ಎಂಬಂಥದ್ ಯಾವಾಗ ಘಡಾಯಿಸ್ತದ, ನಿಜ ಭಕ್ತಿ ಎಂಬಂಥದ್ ಯಾವಾಗ ನಮ್ಮಿಂದ ಘಡಾಯಿಸ್ತದ ಅಂದ್ರೆ ಯಾರ್ದು ಥೋರ ನಿಶ್ಚಯ ಇರ್ತದ. ಬರೀ ನಿಶ್ಚಯ ಅಲ್ಲ, ಥೋರ ನಿಶ್ಚಯ ಅಂದ್ರೆ ದೊಡ್ಡ ದೃಢತ್ವ ನಿಶ್ಚಯ. ಪ್ರಾಣ ಹೋದ್ರೂ ಚಿಂತಿಲ್ಲ. ಆ ದೊಡ್ಡ ದೃಢ ನಿಶ್ಚಯನೇ ಭಕ್ತಿ, ಬ್ಯಾರೆ ಏನೂ ಇಲ್ಲ. ಅಹಂಕಾರ ಭಕ್ತಿ ಅಲ್ಲ. ಬಹಳ ಭಕ್ತಿ ನಾವೇ ಪುರಾಚ ಖೇಳ್ ಅಂತಂದ್ರ ರಾಜಾರಾಮ ಸಣ್ಣ ಹುಡುಗರು ಆಟ ಅಲ್ಲ. ಮಾತಿಗೆ ಸೆಟ್ಕೊಂಡೆ, ಮಾತಿಗೆ ಸಿಟ್ಟಿಗೆದ್ದೆ, ಮಾತಿಗೆ ಅವರು ಇವರು ದ್ವೈತ ಭಾವದಿಂದ ಮಾತಾಡಿದೆ. ಇದೆಲ್ಲ ಏನಂತಂದ್ರೆ ಸುಮ್ನೆ ಟೈಮ್ ವೇಸ್ಟ್. ಅದು ಸುಮ್ನೆ ಸಂಸಾರ ಮಾಡ್ಕೊಂಬದ್ ಚಲೋ. ದಾಸ್ಮಣೆ ಚಿದಂಬರ ಭಕ್ತಿ ನಿಶ್ಚಯತೋ ಥೋರ. ಒಂದ ಲೈನ್ನಾಗ ಭಕ್ತಿದು ಪೂರ್ಣ ಡೆಫಿನೇಷನ್ ಕೊಟ್ಬಿಟ್ಟಾರ ರಾಜಾರಾಮ. ಇಂಥ ಒಂದೊಂದು ಅಭಂಗಗಳು ಇಂಥ ಲೈನ್ಸ್ ಇರ್ತಾವ, ಅದ್ರದ್ದು ಚಿಂತನೆ ಮಾಡ್ಬೇಕು ನಾವು. ದಾಸ್ಮಣೆ ಚಿದಂಬರ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ ಏನಂದ್ರ ಭಕ್ತಿ ಅಂದ್ರೆ ಏನಪ್ಪಾ, ಭಕ್ತಿದ್ ಏನದ ಪರಿಭಾಷಾ ಏನದ. ಭಕ್ತಿ ಅಂದ್ರ ದೃಢ ನಿಶ್ಚಯನೇ ಭಕ್ತಿ. ದೃಢ ನಿಶ್ಚಯ ಎದುರ್ದು ಚಿದಂಬರ ನನ್ನ ಸರ್ವಸ್ವ, ಅವನ್ ಬಿಟ್ಟು ಬ್ಯಾರೆ ಎಲ್ಲ ಝೀರೋ ಅದ. ಇದು ದೃಢ ನಿಶ್ಚಯ ಇರ್ಬೇಕು. ಆ ದೃಢ ನಿಶ್ಚಯನೇ ಭಕ್ತಿ ಅಂತ ಹೇಳಿಗತ್ತಾರ ರಾಜಾರಾಮ. झाला पूर्ण 14 दिवस रात्री आले ते पाऊस, रात्री अंधार ते फार वायू सुटला पार. 14 ದಿವಸ ಮುಗ್ದದ. 15ನೇ ದಿವಸ ಏನಾಗ್ಯದ, ಆ ಊರಾಗ ಜೋರ್ ಮಳಿ ಬರ್ಲಿಕತ್ತದ, ಬಿರುಗಾಳಿ ಬರ್ಲಿಕತ್ತದ ಮಹಾರಾಜ್. झाला पूर्ण 14 दिवस रात्री आले ते पाऊस, रात्री अंधार ते फार ವಾಯು ಸುಟಲ ಅಪಾರ. ಬಿರುಗಾಳಿ ಬಂದದ, ಜೋರ್ ಮಳಿ ಬರ್ಲಿಕತ್ತದ, ಎಲ್ಲಾ ಕಡೆ ಕತ್ಲಾಗ್ಬಿಟ್ಟದ. ಅವಾಗಿನ ಕಾಲಕ್ಕೆ ಏನಿದಿಲ್ಲ, ಬೆಳಕಿಲ್ಲ, ಏನಿಲ್ಲ. ಅಂತ ಕತ್ಲೊಳಗ ರಾತ್ರಿ ಸಮಯ, ಮಧ್ಯರಾತ್ರಿಚೆ ಸಮಯ, ಮಧ್ಯರಾತ್ರಿ ಎಂಬಂತ ಸಮಯ ಆಗ್ಬಿಟ್ಟದ. ಅಲ್ಲಿ ಮಹಾಸ್ವಾಮಿ ಪ್ರಗಟ ಆಗ್ಬಿಟ್ಟಾರ. ಚಿದಂಬರ ತಯಾಠಾಯಿ ಮಣೆ ಚಿದಂಬರ ದಾಸ ಭೇಟಿ ದಿಲಿ ಉಭಯ ತಾಸ. ಮಹಾಸ್ವಾಮಿ ಅವನ್ ಯಾವ ರೂಮ್ನಾಗ ಮಲಗಿಸಿದ್ರು ಅಲ್ಲಿ ಬಂದಾರ. ನೋಡ್ರಿ, ಭಕ್ತಿಚ ಅಂತ ಪಾಹುನಿಯ ಧಾವತ್ತು ಆನಂದೇ ನಾಚತು ಜವಳಿ ಧರೋ ದೇವ. ನಾವೊಂದ್ ಸಣ್ಣ ಜ್ವರ ಬಂದ್ರ ಒದ್ದಾಡ್ಬಿಡ್ತೀವಿ. ಯಾಕಂದ್ರೆ ಇವೆಲ್ಲಾ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ಏನವ, ಇವು ಜ್ವರಗಳಾಗ್ಲಿ, ರೋಗ ರುಜಿನಗಳು, ಇವು ನಾವು ಮಾಡಿದ ಕರ್ಮದ ಫಲ ಅದ. ಹಂಗಾಗಿ ಅವನ್ನೆಲ್ಲಾ ರೋಗಗಳೆಲ್ಲಾ ಝೀರೋ ಆಗ್ಬೇಕಂತಂದ್ರ ಸ್ವಾಮಿಗ್ ಶರಣ ಹೋಗ್ಬೇಕು, ಸ್ವಾಮಿ ನಮಸ್ಮರಣೆ ಮಾಡ್ಬೇಕು. सत्ता सर्व चिदंबरी काळपोटी तो थरारी, काळांचा जो महाकाळ तोची जोडणी कर कमल, सर्व करिता व्यापार असे आज्ञेचा किंकर.
ಅಂದ್ರೆ ಏನ್ ಹೇಳಿಗತ್ತಾರಿಲ್ಲ ಅಂತಂದ್ರ ಯಾವುದೇ ರೋಗ ಬಂದ್ರು ಅದ ರೋಗ ಬರ್ಲಿಕ್ಕೆ ಕಾರಣ ಚಿದಂಬರ, ರೋಗವನ್ನ ನಿವಾರಣೆ ಮಾಡ್ಲಿಕ್ಕೂ ಚಿದಂಬರ. ಹಾಗಾಗಿ ಇಲ್ಲಿ ಮಹಾಸ್ವಾಮಿ ಪ್ರಕಟ ಆಗ್ಬಿಟ್ಟಾರ. ಆಲ माझा हो ಶ್ರೀಪತಿ ಗುಂಡೀಧರೋ ನಿಯಾಹಾದಿ. ಅಮೃತ ಕಲಶನ ಕೈ ಹಿಡ್ಕೊಂಡ್ಬಿಟ್ಟಾರ, ತಲೆ ಮೇಲೆ ಪಾಗೋಟದ ಶುಭ್ರ ವಸ್ತ್ರ ಹಾಕೊಂಡಾರ, ತೊಟ್ಟಾರ, ಮತ್ತ ಶುಭ್ರ ಭಸ್ಮ ಹಚ್ಕೊಂಡಾರ, ಅಡವೆ ಗಂಧ ಹಚ್ಕೊಂಡಾರ, ಸರ್ವ ಸೌಭಾಗ್ಯ ಅಂಚಾರಾಣ ಬಂದಾರ. ಅಲ್ಲಿ ಇವ್ರು ನೋಡೇ ಇಲ್ಲ ಜೀವನದಾಗ. ಬಾಬಾ ಹೋಗದ್ ಬರೀ ಚಿದಂಬರ ಸ್ಮರಣೆ ಮಾಡ್ಲಿಕ್ಕೆ ತಾನು ಚಿದಂಬರ ಹೆಂಗಿದ್ದಾನಂಬಂತದ್ದು ನೋಡೇ ಇಲ್ಲ. ಪ್ರತ್ಯಕ್ಷ ಸ್ವಾಮಿಯ ಹೆಂಗ್ ಕಾಣಿಸ್ತಾರ ಎಂಬುದು ಇಬ್ಬರಿಗೂ ಗೊತ್ತಿಲ್ಲ. ಭೇಟಿ ದಿಲಿ ಉಭಯ ತಾಸ, ಇಬ್ಬರಿಗೂ ಭೇಟಿ ಕೊಟ್ಟಾರ. ಖೋಲಿ ಮಾಜಿ ಭಕ್ತ ಸೆ ಕಾಂತಾ ಸೇವಾ ಕರಿತಸೆ, ದೀಪ ಪ್ರಕಾಶ ತೋ ಜಾಣ ಬಾಬಾ ಸೆ ಅಚೇತನ ಸ್ವಾಮಿ ಪ್ರಕಟ ಹೋನ ಹಾಕಾ ಮಾರಿತೋತೆ ಜಾಣ ದಾಸ್ ಮಣೆ ಚಿದಂಬರ ಉಘಣ ಮಣತಾಸೆ ದ್ವಾರ. ಆ ಬಿರುಗಾಳಿ ಎಂಬಂತಾದ್ ಬಿಟ್ಟದ, ಮಳಿ ಬರ್ಲಿಗತ್ತದ. ಸ್ವಾಮಿ ಬಾಗ್ಲಾ ಬಡಿಲಿಗತ್ತಾರ. ಬಾಗ್ಲಾ ತೆಗಿರಿ ನಾ ಬಂದಿನಂತ ಹೇಳಿ. ಒಳಗೊಂದು ದೀಪದ ಅವ ಅಚೇತನವಾಗಿ ಬಿದ್ದಾನ. ಬಾಬಾ ಭಾಗವತ ಆಕಿ ಹೆಂಡತಿ ಸೇವಾ ಮಾಡ್ಕೋತಿದ್ದಾಳ ಅಲ್ಲೇ. ಬಾಬಾ ಅಚೇತನವಾಗಿದ್ದಾನ. ಅಲ್ಲೇ ಸ್ವಾಮಿ ಪ್ರಕಟ ಆಗ್ಬಿಟ್ಟಾರ. ಬಾಗ್ಲಾ ತೆಗಿರಿ ಅಂತ ಹೇಳಿ ಸ್ವಾಮಿ ಎಲ್ಲಾ ಅಲ್ಲೇ ಇಬ್ರು ಕರೀಲಿಗತ್ತಾರ. ಹಾಕಾ ಮಾರಿತು ಸ್ವಾಮಿ ಜೋರಾಗಿ ಹೇಳಿಗತ್ತಾರ, ಬಾಗ್ಲಾ ತೆಗಿರಪ್ಪ, ಹೊರಗ್ ಮಳಿ ಅದ ಗಾಳಿ ಅದ ಅಂತ ಹೇಳಿ. ಅವಾಗ ಹೆಂಡತಿ ಕಲಿಯಕತ್ತಾರ, ಯಾರವ್ರು ನೀವ್, ಯಾರು ಬಂದವ್ರು, ಯಾರು ಬಂದಿರಿ, ನಾವ್ ಹೆಂಗ್ ಕೇಳ್ತೇವಲ್ಲ ಯಾರು ಬಂದಾರ ಅಂತ ಹೇಳಿ ಬಾಗ್ಲಾ ಬಡದ್ ಹಂಗ ಕೇಳಿಗತ್ತಾಳ. ಕಾಂತಾ ಪುಸತ್ತೆ ತುಮಿ ಕೋಣ, ನೀವ್ ಯಾರಪ್ಪ ಅಂತ ಕೇಳಿದಾಗ ಮಹಾಸ್ವಾಮಿ ಹೇಳಿಗತ್ತಾರ, ನಾನ್ ಚಿದಂಬರ ಬಂದೀನಿ. ನೋಡ್ರಿ ಹೆಂಗ ಆಗಿರ್ಬೇಕು. ಚಿದಂಬರ ಬಂದೀನಿ ಅಂದ್ರೆ ಸಾಕ ಹೆಂಡತಿಗೆ ಇಷ್ಟ ಆನಂದ ಆಗಿದೆ. ಬಾಗ್ಲಾ ತೆಗಿಲಿಗತ್ತಾಳ. ಬಾಬಾ ಭಾಗವತನ ಎಬಸ್ಲಿಗತ್ತಾಳ. उठविती भ्रातारास्वी स्वामी आलेती भेटीसी, खोली कपाटे उघडिली स्वामी आत प्रवेशिले, ದಾಸ್ ಮಣೆ ಚಿದಂಬರ ಭೇಟಿ ದಿಲಿ ತ್ಯಾ ಸತ್ವರ. ಯಾವಾಗ ನಾನು ಚಿದಂಬರ ಅಂತ ಕೇಳಿಸ್ತ ಆಕಿಗೆ ಗಂಡನೇ ಎಬಸ್ಲಿಗತ್ತಾಳ. ಬಾಗ್ಲಾ ತೆಗ್ದಾಳ. ಸ್ವಾಮಿ ಒಳಗ್ ಬಂದ್ಬಿಟ್ಟಾರ. ಇಬ್ರಿಗೂ ದರ್ಶನಮ್ಮಂತ ಕೊಡ್ಲಿಗತ್ತಾರ. ಹಾತಿ ಗುಂಡಿತೆ ಧರುಣ ಉಭಾ ಚಿದಂಬರ ಜಾಣ, ಕೈಯಾಗ ಗುಂಡಿ ಹಿಡ್ಕೊಂಡಾರ, ಕಲಶ ಇಟ್ಕೊಂಡಾರ. ಆ ಕಲಶವನ್ನ ಹಿಡ್ಕೊಂಡು ಸ್ವಾಮಿ ಅಲ್ಲೇ ನಿಂತಾರ. ಬಾಬಾನ ಎಬಸ್ಲಿಗತ್ತಾಳ ಹೆಂಡತಿ. ಮಣೆ ಆಲೋ ಮೀ ಭೇಟಿಸಿ, ಮಹಾಸ್ವಾಮಿ ಹೇಳಿಗತ್ತಾರ ಬಾಬಾ ಭಾಗವತಿಗ, ನಿನ್ ಭೇಟಿ ಸಲುವಾಗಿ ಬಂದಿನಪ್ಪ ನಾನು, ನಿನ್ನ ಭಕ್ತಿ ಅಪಾರದ, ಆಯ್ತಿನ ಉಪವಾಸ ಸಾಕ್ ಮಾಡು ಅಂತ ಹೇಳಿ ಸ್ವಾಮಿ ಹೇಳಿಗತ್ತಾರ. ಮಣೆ ಆಲೋ ಮೀ ಭೇಟಿಸಿ ತೇಣೆ ಧರಿಲಾ ಚರಣ, ಮಹಾಸ್ವಾಮಿ ಚರಣಗಳನ್ನ ಗಟ್ಟಿ ಹಿಡ್ಕೊಂಡ್ಬಿಟ್ಟಾನ ಬಾಬಾ ಭಾಗವತ. ಭಕ್ತ ತೋಷವಿಲೆ ಜಾಣ ತೋಷವಿಲಾ ಜಾಣ, ದಾಸ್ ಮಣೆ ಚಿದಂಬರ ಕರ್ವಿ ಫರಾಳ ಸತ್ವರ. ಮಹಾಸ್ವಾಮಿ ಹೇಳಿಗತ್ತಾರಪ್ಪ, ಸಾಕಿನ್ನ ಉಪವಾಸ ಬಹಳ ಆಯ್ತು, ಫರಾಳ ತಗೊಳಪ್ಪ ಅಂತಂತ ಹೇಳಿಗತ್ತಾರ. ಕಾಂತೆಲಾಗಿ ಆಜ್ಞಾ ಕೇಲಿ, ಅವ ಬಾಬಾ ಭಾಗವತ್ ಹೇಳಿಗತ್ತಾನ ಹೆಂಡತಿಗೆ ಉಪವಾಸ ಸಾಕ್ ಅಂತ ಹೇಳಿಗತ್ತಾರ ಮಹಾಸ್ವಾಮಿ. ಹಂಗಾಗಿ ಗುಳಪಾಪಡಿ ಕರವಿಲಿ, ಗುಳಪಾಪಡಿ ಅಂದ್ರೆ ನಾವೇನಿದು ಸೋಮವಾರ ಪ್ರಸಾದ್ ಮಾಡ್ತೀವಲ್ಲ, ಗೋಧಿ ಹಿಟ್ಟು ತುಪ್ಪದೊಳಗೆ ಹುರಿದು ಬೆಲ್ಲ ಕಲಸ್ತೀವಿ, ಅದನ್ನ ಮಾಡ್ಕೊಂಡ್ ತಗೊಂಡ್ ಬಾ, ಉಪವಾಸ ಸಂಬಂಧಾದ ಇಲ್ಲಿಗೆ ಸಾಕ್ ಮಾಡಂತ ಸ್ವಾಮಿ ಹೇಳ್ಯಾರ ಅಂತ ಹೇಳಿ ಗುಳಪಾಪಡಿ ಕರವಿಲಿ ಕೇಲೆ ಫರಾಳ ಸ್ವಾಮಿನಿ, ಭಕ್ತರಾಜ ಉಭಯತಾನಿ. ಎಂಥ ಪುಣ್ಯ ಆಗಿರ್ಬೇಕು ಬಾಬಾ ಭಾಗವತ್. ಮಹಾಸ್ವಾಮಿ ಮತ್ತು ಬಾಬಾ ಭಾಗವತ ಇಬ್ರು ಜೊತೆಗೆ ಗುಳಪಾಪಡಿ ತಿನ್ಲಿಗತ್ತಾರ. ಸುಖಿ ಭಕ್ತಾಸೀತೆ ಹೊನ್ನ ಪನ್ನಾಸದಿದಲೆ, ದಾಸ್ಮಣೆ ಚಿದಂಬರ ಸಾಂಗೆ ಭಕ್ತಾಸಿ ವಿಚಾರ. ಮಹಾಸ್ವಾಮಿ ಅವ್ರಿಗೆ ಬಾಬಾ ಭಾಗವತ್ ಒಂದು 50 ಹೊನ್ನು ಕೊಟ್ಟಾರ. ಹೇಳಿಗತ್ತಾರ, ನಾಳೆ ಒಬ್ಬ ಮನುಷ್ಯ ಬರ್ತಾನಪ್ಪ, ಅವನಿಗೆ ನೀ ಇದು ಕೊಟ್ಬಿಡು ಅಂತ ಹೇಳಿ. ಭಕ್ತಾಲಾಗಿ ಚಿದಂಬರ ಮಣೆ ಉದ್ಯಾ ಏತೋ ವಿಪ್ರ, त्यासी मीच पाठविलो गावी असे, सांगितलो बाबा पासी तुम्ही जावे, रुपये 200 ते घ्यावे, दास म्हणे चिदंबर उद्या येईल तो विप्र. ಸ್ವಾಮಿ ಲೀಲಾ ನಾಟಕಿ ಲೀಲಾಧಾರಿ ಚಿದಂಬರ. ಮತ್ತಲ್ಲಿ ಯಾರಿಗೋ ಸ್ವಪ್ನದೊಳಗೆ ದೃಷ್ಟಾಂತ ಕೊಟ್ಟು ಬ್ರಾಹ್ಮಣಿಗೆ ಹೇಳಿಗತ್ತಾರ, ನೀ ಬಾಬಾ ಭಾಗವತ್ ಹೋಗು, ನಿನ್ಗ ನಾ ಆ ದುಡ್ಡು ಸಿಗ್ತಾವಂತ ಹೇಳಿ. ಅವ ಮುಂಜಾನೆ ಬರ್ತಾನಂತ ಹೇಳಿ ಬಾಬಾ ಭಾಗವತ್ ಹೇಳಿಗತ್ತಾರ. ಅವನ್ ಮನ್ಯಾಗ ಲಗ್ನದ ಬಡು ಇದ್ದಾನ, ಆ ಲಗ್ನದ ಸಲುವಾಗಿ ದುಡ್ಡು ಕೊಡ್ಬೇಕಾಗಿದೆ ಅಂತ ಹೇಳಿ ಹೇಳಿಗತ್ತಾರ. त्याचे लग्नासाठी ಹೊನ್ನ रुपये द्यावी त्यासी जाण, इतके सांगून या स्वामी गुप्त झाले तत्क्षणी. ಗಂಗಾ ನದಿ ತೀರದಲ್ಲಿ ದೇವಪುರದಲ್ಲಿ ಮಹಾಸ್ವಾಮಿ ಬಾಬಾ ಭಾಗವತ್ ಮತ್ತು ಬಾಬಾ ಭಾಗವತನ ಪತ್ನಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಾರ. ಬಾಬಾ ಭಾಗವತನ ಜೊತೆಗೆ ಮಾತಾಡ್ಯಾರ, ಕೂತಾರ ಜೊತೆಗೆ, ಇಬ್ರು ಫರಾಳ ಮಾಡ್ಯಾರ. ಇಷ್ಟೆಲ್ಲಾ ಆಗಿ ಆ
ದುಡ್ಡು ಕೊಟ್ಟು ಬ್ರಾಹ್ಮಣ ಬರ್ತಾನ, ಅವನ ಮನ್ಯಾಗ ಲಗ್ನ ಅದಪ್ಪ, ದುಡ್ಡು ಬೇಕಾಗಿದೆ ಅಂತ ಹೇಳಿ ಅವ್ನಿಗೆ ಕೊಟ್ಬಿಡು ಅಂತ ಹೇಳಿ ಅಲ್ಲೇ ಗುಪ್ತ ಆಗ್ಲಿಕತ್ತಾರ. ಭಕ್ತ ರಾಜ त्या बाबासी भेटी दिली स्वामी कैसी दास म्हणे चिदंबर भक्त अमासी तो ಮಿತ್ರ. ನೋಡ್ರಿ, ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಬಾಬಾ ಭಾಗವತಿಗೆ ಹ್ಯಾಕ್ ದರ್ಶನ ಕೊಟ್ರು ಸ್ವಾಮಿ, ಏನಂತದವನ ಹತ್ರ ಇತ್ತು ಅಂತ ಹೇಳಿ. ಭಕ್ತರಾಜ ತ್ಯಾ ಬಾಬಾಸಿ, ಅವ ಭಕ್ತ ರಾಜ ಇದ್ದ. ಸ್ವಾಮಿ ಹೆಂಗ್ ದರ್ಶನ ಕೊಟ್ರು ಅಂದ್ರೆ ದಾಸ್ ಮಣೆ ಚಿದಂಬರ ಭಕ್ತ ಅಮಾಸಿ ತೋ ಮಿತ್ರ. ಭಕ್ತರಿದ್ದಾರೆ, ಅವ್ರು ನಮ್ಮ ಮಿತ್ರರಿದ್ದಾರೆ, ಯಾರು ಶತ್ರುಗಳಲ್ಲ. ಯಾರು ಭಕ್ತಿ ಮಾರ್ಗ ಇದ್ದಾರೆ ಅವರೆಲ್ಲರೂ ನಮ್ಮ ಮಿತ್ರರು, ಅವರೆಲ್ಲಾ ಸಾಧು ಸಂತರು, ಅವರೆಲ್ಲಾ ನಮ್ಮ ಸಹಪಾಠಿಗಳು, ಅವರೆಲ್ಲಾ ಚಿದಂಬರನ ಸಲುವಾಗಿ ಬಂದಾರ. ಭಕ್ತಿ ಮಾರ್ಗದೊಳಗೆ ಬಂದು ನಾವು ರಾಜಕೀಯ ದ್ವೇಷ ಮಾಡಬಾರ್ದು, ಯಾಕಂದ್ರೆ ಎಲ್ಲಾರು ಚಿದಂಬರನ ಸಲುವಾಗಿ ಬಂದಾರ. ಅವ್ರ ಹೆಂಗಾರ ಇರ್ಕೋವಲ್ರ, ನಿಮ್ಗೇನ್ ಮಾಡೋದ? ಅವ್ರ ಹೆಂಗಿದ್ರು ನಿಮ್ಗೆ ಯಾವ ರೀತಿಯಿಂದ ನಿಮ್ಮ ಭಕ್ತಿಗೆ ಅದು ಎಫೆಕ್ಟ್ ಆಗದ. ನೀವು ನಿಜವಾದ ಭಕ್ತರಿದ್ದ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರ. ಹಂಗಾಗಿ ಭಕ್ತರೆಲ್ಲಾ ನಮ್ಮ ಮಿತ್ರರಿದ್ದಾರೆ ಅಂತ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜ್. ಭಕ್ತರನ್ನ ನಾವು ಶತ್ರುಗಳಾಗಿ ನೋಡಬಾರ್ದು. ಭಕ್ತ ಅಮಾಸಿ ತೋ ಮಿತ್ರ ದಾಸಮಣೆ ಚಿದಂಬರ ಭೇಟಿ ದೇಸಿ ದೂರದೇಶಿ. ರಾಜಾರಾಮ್ ಮಹಾರಾಜ್ ಮತ್ತೆ ಇಲ್ಲಿ ಹೇಳಿಗತ್ತಾರ ಮಹಾಸ್ವಾಮಿಗೆ, ಚಿದಂಬರ ನೀ ದೂರ ದೇಶದವರಿಗೆಲ್ಲಾ ಭೇಟಿ ಕೊಡ್ತಿದಿ, ಕಾಯ ಮಾঝে ವಿಸಿ ಝಾಲೆ ತುಜ, ನನ್ ವಿಷಯದಾಗ ಆತ್ಮ ನೀನ್ ದರ್ಶನ್ ಕೊಡುವಲ್ಲಿ. ನಿಗ್ರಹ ಕರಿತಾ ಏತಸೆ ರಾಗ ಮಣು ನಿಯಾ ಉಭಾ ರಾಹೆ ದೇವಾ. ಎಲ್ಲಾ ಬಹಳ ನಿಗ್ರಹ ಮಾಡಿದ್ರೆ ಮತ್ ನಿನ್ ಸಿಟ್ಟು ಬರ್ತದ ಅಂತ ಹೇಳಿ ನಾ ಎಲ್ಲಾ ಏನಪ್ಪಾ ಅಂದ್ರ ನಿನ್ನ ಸಲುವಾಗಿ ಹಾದಿ ಕಾಯ್ಲಿಗತ್ತೀನಿ. ಅಭಯ ದೇವನಿಯ ವಚನ ಸಾಂಗಸಿ ನ ಕಳೆ ಕಿತಿ ದಿವಸಿ ಎಣೆ ತುझे. ಅಭಯ ಕೊಟ್ಟಿದಿ, ವಚನ ಕೊಡ್ತಿದಿ, ದರ್ಶನ್ ಕೊಡ್ತೀನಿ ಅಂತ ಹೇಳಿ, ಭಕ್ತರಿಗೆ ನಾ ದರ್ಶನ್ ಕೊಡ್ತೀನಿ ಅಂತ ಹೇಳ್ತಿದಿ, ಭಕ್ತ ವತ್ಸಲ ಇದ್ದೀನಿ ಅಂತ ಹೇಳ್ತಿದಿ, ಭಕ್ತ ಕೈವಾರಿ ಇದ್ದೀನಿ ಅಂತ ಹೇಳ್ತಿದಿ. ಯಾವಾಗ ನೀ ಬರ್ತೀಯಪ್ಪ, ಯಾವ ದಿವಸ ಬರ್ತಿದಿ? ನ ಕಳೆ ಕಿತಿ ದಿವಸಿ ಏನೇ ತುझे, ಯಾವಾಗ ಇನ್ನು ಎಷ್ಟು ದಿವಸ ಆದ್ಮೇಲೆ ನೀ ಬರ್ತಿದಿ ಅಂತ ಹೇಳಿ ಮಹಾಸ್ವಾಮಿನ್ ಕೇಳಿಗತ್ತಾರ. ಚಿದಂಬರ ದಾಸ ಝಾಲಾ ಸೇ ಅಧೀರ ಆಗ್ಬಿಟ್ಟಿನಿ. ರಾಜಾರಾಮ್ ಮಹಾರಾಜ್ ಅಭಂಗದೊಳಗೆ ಹೇಳ್ತಾರೆ, ರಾಹ ದೇಖೋ ಕಹಲೋ ಪ್ರಭು ಜಿ ದೀಜೆ ಧೀರ, ಸಾಯಿ ದಿಖ್ಲಾವೋ ಚರಣ ಚಿದಂಬರ, ಸ್ಥಿರ ಕರೋ ಮೇರೆ ಮನ. ರಾಹ ದೇಖೋ ಕಹಲೋ, ಇನ್ನು ಎಷ್ಟು ಹಾದಿ ನೋಡ್ಲಿ ನಿನ್ನ. ಧೈರ್ಯ ಎಂಬಂತಹದ್ ಕಳ್ಕೊಂಡ್ಬಿಟ್ಟಿನಿ, ಅಧೀರ ಆಗಿನಿ. ಕೈಲಿ ಹೇಳ್ತಾರ, ರಾಹ ದೇಖೋ ಕಹಲೋ ಪ್ರಭುಜಿ ದೀಜೆ ಧೀರ, ನನಗ್ ಧೈರ್ಯ ಕೊಡಪ್ಪ, ಅದಕ್ಕೆ ಬೇಗನೆ ನಿನ್ನ ಚರಣ ದರ್ಶನ ಬಂದ ಕೊಡು. ರಾಹ ದೇಖೋ ಕಹಲೋ ಪ್ರಭುಜಿ ದೀಜೆ ಧೀರ, ಸಾಯಿ ದಿಖ್ಲಾವೋ ಚರಣ ಚಿದಂಬರ, ಸ್ಥಿರ ಕರೋ ಮೇರೆ ಮನ. ದಾಸ್ ಕಹೆ ಮುझे ಆಸ್ ಮಿಲನ ಕಿ. ಅಪ್ಪ ಚಿದಂಬರ, ನಿನ್ನ ಭೇಟಿದ ನನಗೆ ಆಶಾ ಅದ, ನಿನ್ನ ಸಗುಣ ರೂಪದ ದರ್ಶನ ತಗೋಬೇಕಾಗ್ಯದ. ಕಣ್ ತೆಗೆದು ನಾನು ಚಾತಕ ಪಕ್ಷಿ ಹಂಗ ನೋಡ್ತಾ ಇದ್ದೀನಪ್ಪ. ಏನ್ ಹೇಳಿಗತ್ತಾರ ಅಂದ್ರೆ, ರಾಹದ್ದೆ ದಾಸ್ ಕಹೆ ಮುझे ಆಸ ಮಿಲನ್ ಕಿ ಲಾಗೆ ರಹೇ ರೇ ನಯನ ಚಿದಂಬರ. ಅಂದ್ರೆ ನನ್ ಕಣ್ಣು ತೆಗೆದು ನಿನ್ನ ಬರುವ ಹಾದಿಯನ್ನು ನೋಡ್ಲಿಕ್ಕೆ ಯಾವ ರೀತಿ ಶಬರಿ ರಾಮ ದರ್ಶನ ಸಲುವಾಗಿ ಹಾದಿ ಕಾಯ್ತಿದ್ದು, ಪ್ರತಿ ದಿವಸ ಇವತ್ ಬರ್ತಾನ ರಾಮ, ಹಂಗ ನಾ ಹಾದಿ ಕಾಯ್ಲಿಗತ್ತೀನಿ. ಬೇಗನೆ ಬಂದು ನನಗೆ ದರ್ಶನ ಕೊಡಪ್ಪ, ನಿನ್ನ ಮಿಲನ ಯಾವಾಗ ಆಗ್ತದ? ದಾಸ ಕಹೆ ಮುझे ಆಸ್ ಮಿಲನ್ ಕಿ, ಮಿಲನ್ ಅಂದ್ರ ನಿನ್ನ ಭೇಟಿ ಯಾವಾಗ ಆಗ್ತದ, ನಿನ್ ಜೊತೆ ನಾಲ್ಕು ಮಾತು ಯಾವಾಗ ಆಡ್ತೀನಿ. ಹರಟಿ ಹೊಡೆಯೋದಲ್ಲ, ಆ ಭಕ್ತಿಯ ಮಾತು, ಪ್ರೇಮದ ಮಾತು. ಚಿದಂಬರನ ಶಕ್ತಿ ಸಾಮರ್ಥ್ಯದ ಏನಪ್ಪಾ ಅಂತಂದ್ರೆ ಕೀರ್ತನ, ಇವೆಲ್ಲ ನಾ ಯಾವಾಗ ಮಾಡ್ತೀನಪ್ಪ, ನೀ ಪ್ರತ್ಯಕ್ಷ ದರ್ಶನ ಕೊಡ್ತೀವಿ ಅಂತ ಹೇಳಿ ಮಹಾರಾಜ ಕೇಳಿಗತ್ತ. ಚಿದಂಬರ ದಾಸ ಝಾಲಾಸೆ ಅಧೀರ, ಕೋಠವರಿ ಧೀರ ಧರು ಸ್ವಾಮಿ. ಅಧೀರ ಆಗ್ಬಿಟ್ಟಿನಪ್ಪ, ನನ್ ಧೈರ್ಯ ಕಳ್ಕೊಂಡಿನಿ, ಇನ್ನೂ ಎಷ್ಟು ದಿವಸ ಅಪ್ಪ ಚಿದಂಬರ ನಿನ್ ದರ್ಶನ ಅಂತ ಹೇಳಿ ರಾಜಾರಾಮ್ ಮಹಾರಾಜ ಮಹಾಸ್ವಾಮಿಗೆ ಧಾವಾ ಮಾಡ್ಲಿಕತ್ತಾರ. ಇವತ್ತಿನದು ಏನ್ ಕಥಾ ಅದ, ಈ ಕಥಾದೊಳಗ ಬಾಬಾ ಭಾಗವತ್ ಹೆಂಗಿದ್ದ, ನಾವು ಚಿಂತನೆ ಏನ್ ಮಾಡ್ಬೇಕಪ್ಪ? ಅವೊಂದು ನಿಶ್ಚಯ ಹೆಂಗಿತ್ತು, ಅವ ನಾಮಸ್ಮರಣೆ ಹೆಂಗ್ ಮಾಡ್ತಿದ್ದ, ಎಲ್ಲರನ್ನು ಸಮಭಾವದಿಂದ ನೋಡ್ತಿದ್ದ, ಎಲ್ಲರಿಗೂ ಮನೆಗ್ ಬಂದವರಿಗೂ ಊಟಕ್ಕೆ ಹಾಕ್ತಿದ್ದ. ಛತ್ರ ಆಗ್ಬಿಟ್ಟಿತ್ತು. ನಾವು ಎಲ್ಲೇ ಇವತ್ತೇನಪ್ಪಾ 20 ಜನ ಬಂದಾರ, 25 ಜನ ಬಂದಾರ, ಮತ್ ಹಿಂಗ ಊಟಕ್ಕೆ ಜನ ಬರ್ಕೋತ್ ಹೋದ್ರೆ ನಮ್ದೇನ್ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗ್ಬೇಕು, ನಮ್ ಭವಿಷ್ಯ ಏನಾಗ್ಬೇಕು, ನಾವು FD ಮಾಡ್ಕೊಂಡು ಟಾರ್ಗೆಟ್ ಅಚೀವ್ ಆಗಂಗಿಲ್ಲ. ಹಿಂಗದ ನಮ್ದು ವಿಚಾರ. ನಿಜವಾದ ಭಕ್ತರು
ಜನ್ಮ ಮರಣಕ್ಕ ಅವ್ರು ಕೇರ ಮಾಡಂಗಿಲ್ಲ. ಮರಣವೇ ಮಹಾನವಮಿ ಅಂತಿರ್ತಾರ. ಮರಣ ಬಂದಾಗ ಆನಂದದಿಂದ ನಕ್ಕೋತ ಸ್ವಾಮಿ ಹತ್ರ ಹೋಗ್ತಾರ. ಇವೆಲ್ಲಾ ಭಕ್ತಿ ತತ್ವಗಳು ಬಹಳ ಕಷ್ಟ ಅದ, ಸೂಕ್ಷ್ಮ ಅದ, ಬಹಳ ವಿಚಾರ ಮಾಡ್ಬೇಕು. ನಾವೇನಾಗ್ತದ ಬರೇ ದೇಹಾಭಿಮಾನದಿಂದ ನಾನಾ ರೀತಿ ವಿಕಲ್ಪಗಳನ್ನ ತಲೆಯಾಗಿಟ್ಕೊಂಡು ನಾವೇನಪ್ಪಾ ಇತ್ಲಾಗ ಸಂಸಾರನೂ ಇಲ್ಲ, ಇತ್ಲಾಗ ಭಕ್ತಿನೂ ಇಲ್ಲ, ಒಂದ್ ರೀತಿ ನಡುವ ಕೂತು ಏನಂತಂದ್ರ ಇತ್ಲಾಗ ಸಂಸಾರದ್ದು ಪೂರ್ಣ ಸುಖನೂ ಪಡಿಲಿಲ್ಲ, ಭಕ್ತಿನೂ ಆಗ್ಲಿಲ್ಲ ಅಂಬಂತ ಪರಿಸ್ಥಿತಿ ಒಳಗ ಆಗ್ಬಿಡ್ತೀವಿ ನಾವು. ಅದಕ್ಕ ನಮ್ಗೆ ಏನದಪ್ಪ ಉಪಾಯ? ಸಂತರ ಸಹವಾಸ ಮಾಡ್ಬೇಕು, ಸಂತರನ್ನ ಅಬ್ಸರ್ವ್ ಮಾಡ್ಬೇಕು. ಸಂತರ ಹೆಂಗಿರ್ತಾರ, ಅವ್ರ ಗುಣಗಳು ಹೆಂಗ, ಅವ್ರ ಯಾವ ರೀತಿ ಜನರು ನೋಡ್ತಾರ, ಅವ್ರ ಜೊತೆಗೆ ನಾವ್ ಹೆಂಗ್ ಮಾತಾಡ್ಬೇಕು, ಅವ್ರ ಎದುರಿಗೆ ಹೆಂಗ ಕೂಡ್ಬೇಕು, ಇವೆಲ್ಲ ಬಹಳ ಸೂಕ್ಷ್ಮ ಇರ್ತಾವ. ಅವ್ರ ಹೆಂಗ ತಮ್ಮ ಗುರುಗಳ ಜೊತೆಗೆ ಇರ್ತಾರ, ಅವ್ರ ಗುರುಗಳಿಗೆ ಹೆಂಗ್ ನೋಡ್ತಿರ್ತಾರ, ಭಗವಂತನ ಜೊತೆಗೆ ಹೆಂಗ್ ರಾಜಾರಾಮ್ ಮಹಾರಾಜರಿದ್ರು. ಬಹಳ ಇದೆಲ್ಲ ಸೂಕ್ಷ್ಮದ. ಇದರಿಂದ ನಮಗ ಆನಂದ ಸಿಗ್ತದ, ಇದರಿಂದ ನಮಗ್ ನಿರಂತರ ನಾಮಸ್ಮರಣೆ ಆಗ್ತದ. ನಿರಂತರ ನಾಮಸ್ಮರಣೆ ಸಿಕ್ತಂದ್ರೆ ನಿನ್ ಮುಗ್ದ ಹೋಯ್ತು ಜೀವನ, ಅಲ್ಲೇ ಎಲ್ಲಾ ಮುಗಿತು. ನೀವೇನು ಕೊಡೋದ್ ಬೇಕಾಗಿಲ್ಲ, 10 ರೂಪಾಯಿನೂ ಕೊಡ್ಬ್ಯಾಡ್ರಿ, 1 ರೂಪಾಯಿ ಸ್ವಾಮಿಗೆ ಕೊಡ್ಬ್ಯಾಡ್ರಿ, ಆದ್ರೆ ನಿರಂತರ ನಾಮಸ್ಮರಣೆದಾಗಿರ್ರಿ. ಆ ನಾಮಸ್ಮರಣೆ ನಿರಂತರ ಅಂದ್ರೆ ಹೆಂಗ ಸಂಸಾರ ನಡೀತಿರ್ಬೇಕು, ನಾಮಸ್ಮರಣೆ ನಡಿಬೇಕು. ಯಾವಾಗ ಭಗವಂತನ ಕರೆ ಬರ್ತದ ಎಲ್ಲಾ ಬಿಟ್ಟು ಹೋಗ್ಲಿಕ್ಕೆ ತಯಾರಾಗಿರ್ಬೇಕು. ಯಾಕಂದ್ರ ಹಂಗ ನಾವು ಸಂಸಾರ ಮಾಡಿ ಒಂದು ಸಾಧಾರಣ ಮನುಷ್ಯ ಅನ್ನಂಗಿದ್ರು ಮರಣ ಅನ್ಕೂ ನಿಶ್ಚಿತ ಅದ. ಮರಣ ಆಗಮ್ದಾಗ ನಾವ್ ಇದೇನು ತಗೊಂಡ್ ಹೋಗಂಗಿಲ್ಲ. ಹಂಗಾಗಿ ಆ ಮರಣನೇ ಮಹಾನವಮಿ ಆಗ್ಬೇಕು. ಆ ಮರಣ ಮಹಾನವಮಿ ಆಗ್ಬೇಕಂದ್ರೆ ನಿರಂತರ ಸಂತರ ಸಹವಾಸ ಮತ್ತು ನಾಮಸ್ಮರಣೆ, ಸಂತ ಸೇವಾ. ಸಂತ ಚರಣಿಚೆ ಜೆ ರಜ ಜರಿ ಲಾಗತಿಲ ಸಹಜ ಬುದ್ಧಿ ಪಶ್ಚಾತ್ತಾಪ ಹೋಯ್. ಸಂತರು ನೋಡಿದ್ಮೇಲೆ ಬುದ್ಧಿ ಪಶ್ಚಾತ್ತಾಪ ಆಗ್ಬೇಕು. ಆಗ್ಲಿಲ್ಲ, ಅನುತಾಪ ಆಗ್ಲಿಲ್ಲ, ಪಶ್ಚಾತ್ತಾಪ ಆಗ್ಲಿಲ್ಲ ಅಂತಂದ್ರ ನಮ್ಮಲ್ಲಿ ಅಹಂಕಾರ ಇನ್ನು ಪರಿಪೂರ್ಣವಾಗಿ ತುಂಬಿಕೊಂಡದ. ನಾವಿನ್ನೂ ಏನಪ್ಪಾ ಅಂತಂದ್ರೆ ಈ ಮಾರ್ಗದೊಳಗ ಬಹಳ ಮುಂದೆ ಹೋಗ್ಬೇಕಂಬಂತಹದ್ದೊಂದು ಮತ್ತೆ ನಾವು ಇದು ಮಾಡ್ಕೋಬೇಕು. ಅಂದ್ರ ಸತ್ಸಂಗ ಪಾರಾಯಣ ಮಾಡ್ಬೇಕು, ಕಥಾ ಶ್ರವಣ ಮಾಡ್ಬೇಕು. ಇವತ್ತಿನ ಕಥಾದಿಂದ ನಾವ್ ಏನ್ ತಿಳ್ಕೊಂಡಿ ಚಿಂತನ್ ಮಂಥನ್ ಮಾಡ್ಬೇಕು. ಸತ್ಸಂಗ ಆದ್ಮೇಲೆ ಇಡೀ ರಾತ್ರಿ ತನಕ ಇದನ್ನ ಚಿಂತನ್ ಮಾಡ್ಬೇಕು. ಬಾಬಾ ಭಾಗವತನ ಬಗ್ಗೆ ಹೆಂಗಿರ್ಬೋದು, ಅವ ಭಕ್ತಿ ಮಾಡಿರ್ಬೋದು, ಅವ ಅನ್ನ ನೀರು ಬಿಟ್ಟಿರ್ಬೋದು. ರಾಜಾರಾಮ್ ಮಹಾರಾಜರು ಯಾಕೆ ಅವನಿಗೆ ಭಕ್ತರಾಜ ಅಂತ ಹೇಳಿದ್ರು? ಮನಿ ಅನ್ನಛತ್ರ ಮಾಡ್ಕೊಂಡಿದ್ದ, ಸರ್ವ ಸಮಭಾವ ಇಟ್ಕೊಂಡಿದ್ದ, ದೃಢ ನಿಶ್ಚಯ ಇಟ್ಕೊಂಡಿದ್ದ. ಇವೆಲ್ಲ ಏನಂತಂದ್ರ ರಾಜಾರಾಮ್ ಮಹಾರಾಜ್ ಯಾಕಿದೆಲ್ಲ ಕಥಾಪರ ಭಂಗ ಬರ್ದಾರ. ಇವೆಲ್ಲ ನೋಡಿ ನಾವು ಆ ತತ್ವಗಳನ್ನ ನಮ್ಮೊಳಗ ನಿರಂತರ ಚಿಂತನ ಮಂಥನ ಮಾಡ್ಬೇಕು, ಚಿಂತನೆ ಮಾಡ್ಬೇಕು. ಒಂದು ಶಬ್ದ ನಮ್ ಬಾಯಿಂದ ಬರ್ಲಿಗತ್ತದಂದ್ರ 1,000 ಸರಿ ವಿಚಾರ ಮಾಡ್ಬೇಕು. ಇದು ಯಾರಿಗೆ ಈ ಶಬ್ದ ಉಪಯೋಗ ಮಾಡ್ಲಿಗತ್ತೀವಿ, ಇದರಿಂದ ಏನ ಸ್ವಾಮಿಗೆ ಏನಿದು ಆಗ್ಬೋದು, ನಮಗ ಅಧಿಕಾರದೇನು ಇಲ್ಲ. ನಾವು ಏನಪ್ಪಾ ನಾವು ಜಗದ್ಗುರು ಆದಿಶಂಕರಾಚಾರ್ಯ ಅವತಾರ ಇದ್ರೆ ಶಂಕರಾಚಾರ್ಯ ಯಾರಿಗೂ ಅನ್ಲಿಲ್ಲ. ಮಹಾಸ್ವಾಮಿ ನ ದುಃಖ ವಿಮನ ದುರ್ಜನಾಂಚೆ ಇದ್ರು, ಅಂಥವ್ರ ಯಾರಿಗೂ 3ನೇದವ್ರಿಗೆ ಅನ್ಲಿಲ್ಲ. ನಾವ್ ಏನಂತಂದ್ರೆ ಹೆಂಗ ನಾಲ್ಗಿ ಕೊಟ್ಟಾನ್ ಸ್ವಾಮಿ, ಹೆಂಗ್ ಬೇಕಂಗ್ ಮಾತಾಡೋದು. ಇದರಿಂದ ನಾವು ಭಕ್ತರಾಗ್ಲಿಕ್ಕೆ ಸಾಧ್ಯದೇನು? ದೇಹದಂಡನ್ ಮಾಡ್ಬೇಕು, ಮೌನವಾಗಿರ್ಬೇಕು. ನಾವು ಮಾಡಿದ್ದು ಸೇವಾ ಅಲ್ಲ, ನಾವು ಮಾಡುವಂತ ಒಂದೊಂದು ಸೂಕ್ಷ್ಮ ವಿಚಾರಗಳು ಮಹಾಸ್ವಾಮಿ ನೋಟ್ ಮಾಡ್ಕೋತಾರ. ಸ್ವಾಮಿ ನೋಟ್ ಮಾಡ್ಕೊಂಡ್ ಬಂದಾಗ ಮತ್ 3ನೇದವ್ರಿಗೆ ಹೇಳೋದೇನದ ಅದ್ರೊಳಗ? ಇಲ್ಲಿದ್ದಂತಹ ಮನುಷ್ಯರನ್ನ ಮೆಚ್ಚುಗೆ ಮಾಡ್ಕೋಬೇಕು, ಏನ್ ಸ್ವಾಮಿ ನಮ್ಮನ್ನ ಮೆಚ್ಚಬೇಕು? ಮನುಷ್ಯರನ್ನ ಮೆಚ್ಚಬೇಕಾಗಿತ್ತಂದ್ರೆ ಸ್ವಾಮಿನ ಬಿಟ್ಬಿಡ್ರಿ, ಮರ್ತ ಬಿಡ್ರಿ. ಮನುಷ್ಯರು ಬಾಯಿ ಮುಂದೆ ಹೊಗಳ್ತಾರ, ಅವ್ರು ನನ್ಗೆ ಇಷ್ಟ ಹೊಳ್ಯಾರ, ಅವ್ರು ನಂಗೆ ಹಿಂಗ ಅಂದಾರ. ಏನ್ ಮಾಡ್ತಿರ್ ತಗೊಂಡು ನಾಳೆ ಅವ್ರ ನಿಮ್ ಕಾಲ್ ಹಿಡಿದು ಎಳಿತಾರ. ಆದ್ರ ಒಬ್ಬ ಅನಂತ ಕೋಟಿ ಬ್ರಹ್ಮಾಂಡದಾಗ ಇದ್ದಾನ. ನಾವ್ ಏನ್ ಮಾಡಿದ್ರು ನಮ್ಮನ್ನ ಕ್ಷಮಾ ಮಾಡಿ ನಮ್ಮನ್ನ ಸ್ವೀಕಾರ ಮಾಡ್ತಾನೆ. ಯಾವಾಗ ನಾವು ದೃಢವಾಗಿ ಅವನ್ ಭಕ್ತಿ ಮಾಡಿ ಅವನಿಗೆ ಸಂಪೂರ್ಣ ಸಮರ್ಪಣ ಭಾವದಿಂದ ಅವನಿಗೆ ಹೋಗ್ತೀವಿ, ಎಂಥ ಪಾಪಗಳಾದ್ರೂ ಅವ ನಮ್ಮನ್ನ ಸ್ವೀಕಾರ ಮಾಡ್ತಾನ. ವೇಶ್ಯಾಗ ವೈಕುಂಠಕ್ಕೆ ತಗೊಂಡ್ ಹೋಗ್ಯಾನ. ಅಂಥವನ್ ಬಿಟ್ಟು ನಾವು ಈ ನಾಶವಂತ ಮನುಷ್ಯರು ಏನಿದ್ದಾರ ಅವ್ರ ಜೊತೆಗೆ ಅವ್ರದ್ದು ಮೆಚ್ಚುಗೆ ಪಡ್ಕೊಳ್ಳಿಕ್ಕೆ ನಾವು ಹಗಲು ರಾತ್ರಿ ದುಡಿದ್ರೆ ಏನೇನು ಉಪಯೋಗ ಇಲ್ಲ. ಗುಣಗಾನ ಮಾಡೋದಿತ್ತಂದ್ರ
ಮಹಾಸ್ವಾಮಿ ಗುಣಗಾನ ಮಾಡ್ರಿ, ಮಹಾನ್ ಭಕ್ತರ ಗುಣಗಾನ ಮಾಡ್ರಿ, ಮಹಾನ್ ಸಂತರ ಗುಣಗಾನ ಮಾಡ್ರಿ. ಸಂತದ ಚರಿತ್ರೆಗಳನ್ನ ನಾವು ಪಾರಾಯಣ ಮಾಡ್ಬೇಕು. ಎಲ್ಲಾ ನಮ್ ದೇಶದೊಳಗ ಸಾವಿರಾರು ಲಕ್ಷಾಂತರ ಸಂತರಾಗ್ಯಾರ. ಸಂತರ ಚರಿತ್ರೆ ಪುಸ್ತಕ ಇರ್ತಾವ. ಸಿದ್ಧಾರೂಢರ ಜೀವನ ಹೆಂಗಿತ್ತು, ಬ್ರಹ್ಮ ಚೈತನ್ಯ ಮಹಾರಾಜರು ಹೆಂಗಿದ್ರು, ತುಕಾರಾಮ್ ಮಹಾರಾಜರು ಹೆಂಗಿದ್ರು, ಅವ್ರನ್ನೆಲ್ಲಾ ನಿರಂತರ ಆ ಪುಸ್ತಕಗಳನ್ನು ಓದಿ, ನಿರಂತರ ನಾಮಸ್ಮರಣೆ ಮಾಡಿ, ನಿರಂತರ ಸಂತರ ಸೇವಾ, ಸದ್ಗುರು ಸೇವಾ, ಭಗವಂತನ ಸೇವಾ ಮಾಡಿದಾಗ ಮಾತ್ರ ಸ್ವಾಮಿ ಅವಾಗ ವಿಚಾರ ಮಾಡ್ತಾನ, ಓ ಇವ್ರು ಬಹಳ ಅಗ್ದಿ ಸೇವಾ ಮಾಡ್ಲಿಕತ್ತಾನಪ್ಪ ಇವ. ಇನ್ನೊಬ್ರು ಸಾಬ್ರಿಗೆ ಹೋಗಲ್ಲ, ಇನ್ನೊಬ್ರ ಬಗ್ಗೆ ಕಂಪೇರ್ ಮಾಡ್ಕೊಂಗಿಲ್ಲ, ಇನ್ನೊಬ್ರು ಮಾತಾಡಂಗಿಲ್ಲ, ದ್ವೈತ ಭಾವ ಇಲ್ಲ, ಎಲ್ಲರಲ್ಲೂ ಸಮಭಾವ ಇಟ್ಕೊಂಡು ನನ್ನ ನೋಡ್ಲಿಕತ್ತಾನ ಎಲ್ಲಾರೊಳಗ. ಇವೆಲ್ಲ ಬಹಳ ಮಹತ್ವದ ಭಾವ. ಇವನ್ನೆಲ್ಲರೂ ನಾವು ಅಳವಡಿಸ್ಕೋಬೇಕು. ನಾನಿದು ಪ್ರವಚನ ಹೇಳಿಗತ್ತೀನಿ, ಇದ್ರ ಅರ್ಥ ಹೇಳಿಗತ್ತೀನಿ ಅಂದ್ರೆ ನಾನೇನ್ ದೊಡ್ಡ ತೀಸ್ಮಾರ್ಕ್ ಅಂತ ತಿಳ್ಕೊಬ್ಯಾಡ್ರಿ. ನಾನ್ ನಿಮ್ಗಿಂತ ಕೆಳಮಟ್ಟದವಾಗಿದ್ದೀನಿ. ಇದನ್ನ ಅಕ್ಸೆಪ್ಟ್ ಮಾಡ್ತೀನಿ, ಘಂಟಾ ಘೋಷವಾಗಿ ಹೇಳ್ತೀನಿ. ನನ್ನಲ್ಲಿ ಅಹಂಕಾರ ಹೆಜ್ಜೆ ಹೆಜ್ಜೆಗೆ ತುಂಬಿಕೊಂಡದ. ಹೆಜ್ಜೆ ಹೆಜ್ಜೆಗೆ ನಾನು ಎಂಬಂಥದ್ ನನ್ನ ಒಳಗದ. ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರ ನಾನು ಒಬ್ಬ ಮಹಾನ್ ಭಕ್ತ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲಾರ್ದು, ರಾಜಾರಾಮ್ ಮಹಾರಾಜರದು, ಮಹಾಸ್ವಾಮಿದು, ವಿಠಾಬಾಯ್ದು ಎಲ್ಲರದು ಆಶೀರ್ವಾದ ಇರ್ಬೇಕು. ಬಹಳ ಭಕ್ತಿ ಕೊಟ್ಟು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಸ್ವಾಮಿ. ಭಕ್ತಿ ಪ್ರೇಮ ಸುಖ ದೇ ನಿರಂತರ ನಾಮಾಚ ವಿಸರ್ ಪಡೋನಿದ್ದಿ. ಮಹಾಸ್ವಾಮಿ ಪ್ರಮಾಣ ಮಾಡಿ ಹೇಳ್ತೀನಿ, ಭಕ್ತಿ ಮಾರ್ಗವಾಗ ನಾನು ಇನ್ನೂ ಬಹಳ ಹೋಗದ. ಅಲ್ಪೋಹಂ ಅಜ್ಞೋಹಂ ಅಪಂಡಿತೋಹಂ, ಶಿವಶಾಸ್ತ್ರಿಗಳು ಹೇಳಿದಂಗ. ಅಂತರಿ ಕಾಮ ಕ್ರೋಧಾಚ ಪಸಾರ ಐಸಾ ಅವಗುಣಿ ಪತಿತ ಮೀ ಖರ. ಪರಿಮಣವಿನ ಚಿದಂಬರ ದಾಸ್ತುಜಾಯನೋ, ನಿನ್ನ ಆಶೀರ್ವಾದದಿಂದ, ನಿನ್ ಪುಣ್ಯದಿಂದ ಈ ಮಾರ್ಗಕ್ಕಂದ ಹಚ್ಚಿಯಪ್ಪ. ಇಲ್ಲ ಅಂದ್ರ ನನ್ನ ಯೋಗ್ಯತಾನೇ ಇಲ್ಲ, ಚಿದಂಬರ ಅನ್ನೋ ಯೋಗ್ಯತಾನೂ ಇಲ್ಲ ನಂದು. ಇದು ಏನಪ್ಪಾ ಅಂದ್ರೆ ನಿಜವಾದ ಭಕ್ತರದ ಭಾವನೆ ಇರ್ತದೆ. ಈ ಭಾವನೆ ನಿರಂತರ ನಮ್ಮೊಳಗಿರ್ಬೇಕು. ನಿರಂತರ ಸೇವಾ ಮಾಡ್ಬೇಕು, ನಿರಂತರ ನಾಮಸ್ಮರಣೆ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ಆಖ್ಯಾನ ಚಿದಂಬರ ಸ್ವಾಮಿಗಳ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ.